ಪ್ರಪಂಚದಲ್ಲಿ ಅನೇಕ ರೀತಿಯ ವಿಚಾರಗಳುಂಟು. ಪ್ರಪಂಚದಲ್ಲಿ ಅನೇಕ ರೀತಿಯ ವಿಚಾರಗಳಿದ್ರೆ ಅನೇಕ ರೀತಿಯಾಗಿ ನಮಗೆ ಇರ್ಲಿಕ್ಕೆ ಆಗುದಿಲ್ಲ. ನಾವು ಒಂದೇ ರೀತಿಯಾಗಿ ಇರಬೇಕು. ನಾವು ಒಂದೇ ರೀತಿಯಾಗಿ ನಾವಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಅನೇಕ ರೀತಿಯಲ್ಲಿ ಒಂದು ಸಲ ಪಯಣ ಮಾಡಿ ಬರಬೇಕು. ಆ ಒಳ್ಳೆದು ಕೆಟ್ಟದ್ದನ್ನೆಲ್ಲ ನೀವು ಸ್ಪಂದಿಸಿ ಬಂದು ಕೊನೆಗೆ ನಿಮಗೆ ಒಳ್ಳೆದು ಯಾವುದು ಅಂತೇಳಿ ಗೊತ್ತಾಗ್ತದೆ. ಆವಾಗ ನೀವು ಅಲ್ಲಿ ನಿಲ್ಬೇಕು. ಆವಾಗ ನೀವು ಅಲ್ಲಿ ನಿಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬನಿಗೆ ಗೊತ್ತಿರ್ತದೆ ಸರಿ ತಪ್ಪು. ಸರಿ ತಪ್ಪಿನ ಹೆಜ್ಜೆ ನಮ್ಮ ಜೀವನ. ತಪ್ಪಿನ ಹೆಜ್ಜೆ ಹಿಂದೆ ಸರಿಯ ತಪ್ಪು, ಸರಿಯ ಹೆಜ್ಜೆ ಮುಂದೆ. ಅರ್ಥ ಆಯ್ತಲ್ಲ? ಮನುಷ್ಯನ ಜೀವನ ಅಂತ ಹೇಳಿದ್ರೆ ಸರಿ ತಪ್ಪು, ಸರಿ ತಪ್ಪು. ತಪ್ಪಿನ ಹೆಜ್ಜೆ ಹಿಂದೆ, ಸತ್ಯದ ಹೆಜ್ಜೆ ಮುಂದೆ. ಆ ತಪ್ಪು ಯಾಕೆ ಆಗುದು? ನೀನು ಸರಿಯಾಗಿ ನಡೆದುಕೊಂಡು ಹೋಗು. ಆ ತಪ್ಪು ಆಗದಿದ್ದರೆ ನಿನ್ಗೆ ಸರಿ ಅಂತೇಳಿ ಹೇಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ. ಒಂದು ಕಾಫಿ ಕುಡಿತೀರಿ. ಒಂದು ಕಾಫಿ ಕುಡಿಯುವಾಗ ಅದಕ್ಕೆ ಸಕ್ಕರೆ ಹಾಕಿದ್ರೆ ಗೊತ್ತಾಗ್ತದೆ. ಸಕ್ಕರೆ ಜಾಸ್ತಿ ಹಾಕಿದ್ರೂ ಗೊತ್ತಾಗ್ತದೆ ಅಲ್ವಾ? ಆ ಸಕ್ಕರೆ ಹಾಕದಿದ್ರೂ ಗೊತ್ತಾಗ್ತದೆ ಕಾಫಿ ಕುಡಿಯುವಾಗ. ಆ ಕಾಫಿಯನ್ನು ಕಣ್ಣ ಮುಂದೆ ಇಟ್ಟು ಕಾಫಿಯನ್ನು ನೋಡಿ ಇದಕ್ಕೆ ಸಕ್ಕರೆ ಹಾಕಿದ ಇಲ್ವಾ ಅಂತ ಹೇಳಲಿಕ್ಕೆ ಆಗ್ತದ? ಈ ಕಾಫಿಯ ರುಚಿ ಏನು ಅಂತ ಹೇಳಲಿಕ್ಕೆ ಆಗ್ತದ? ಈ ಆಹಾರದ ರುಚಿ ಏನು ಅಂತ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ ಅಲ್ವಾ? ನೀವು ಅದನ್ನು ಕುಡಿದ್ರೆ ಮಾತ್ರ ಗೊತ್ತಾಗುದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ. ನಿಮ್ಮ ಒಳಗೆ ಗುರು ಇದ್ದಾನೆ. ನಿಮ್ಮ ಒಳಗೆ ಸಕಲ ವಿಚಾರಗಳು. ಮನುಷ್ಯನ ಜನ್ಮ ಅಂದ್ರೆ ಅಷ್ಟು ಪವಿತ್ರ. ಆದ ಕಾರಣ ಮನುಷ್ಯನ ಜನ್ಮದಲ್ಲಿ ಅನೇಕ ದೇವಾನುದೇವತೆಗಳು ಅಲ್ವಾ? ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಶ್ರೀರಾಮಚಂದ್ರ, ಇನ್ನು ಅನೇಕ ಋಷಿಮುನಿಗಳು ಎಲ್ಲ ಮನುಷ್ಯ ಜನ್ಮದಲ್ಲೇ ಬಂದ್ರು, ಮನುಷ್ಯನ ರೂಪದಲ್ಲೇ ಬಂದ್ರು. ಕಾರಣ ಏನು? ಮನುಷ್ಯನ ರೂಪದಲ್ಲೇ ಬಂದ್ರೆ ತಿದ್ದಲಿಕ್ಕೆ ಆಗುದು. ಮನುಷ್ಯನ ಒಳಗಿಷ್ಟು ಶಕ್ತಿ ಉಂಟು. ಇದನ್ನು ನಾವು ಕಂಡುಕೊಳ್ಬೇಕು. ಇದನ್ನು ನಾವು ಕಂಡುಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಇದು ಆಗುದಿಲ್ಲ. ಆಗ ನಿಮ್ಮನ್ನು ನೀವು ತಿಳಿದುಕೊಳ್ಬೇಕು. ನಿಮ್ಮನ್ನು ನೀವು ತಿಳಿದುಕೊಳ್ಬೇಕಾದ್ರೆ ಇಲ್ಲಿಗೆ ಹೋಗ್ಬೇಕು. ನೀವು ಇರುವ ಸ್ಥಳದಲ್ಲೇ ಸಂತೋಷವಾಗಿರಿ, ಖುಷಿಯಾಗಿರಿ. ಈ ರೀತಿ ಗುರುಗಳ ಹತ್ರ ಬರುದು, ಗುರುಗಳ ದರ್ಶನ ಮಾಡುದು, ಒಂದು ಸೇವೆ ಮಾಡುದು, ಇದೆಲ್ಲ ಸರಿಯಾದ ವಿಚಾರ ಅಲ್ಲ. ಸಂಸಾರದಲ್ಲಿ ಇದ್ದವರಿಗೆ ಇದು ಸರಿಯಾದ ವಿಚಾರ ಅಲ್ಲವೇ ಅಲ್ಲ. ಸಂಸಾರದಲ್ಲಿ ಇದ್ದವರಿಗೆ ಅನೇಕ ರೀತಿಯ ಕಟ್ಟುಪಾಡುಗಳನ್ನೆಲ್ಲ ಹೇಳಿದ್ದಾರೆ. ದೇವಸ್ಥಾನ, ಅರ್ಥ ಆಯ್ತಲ್ವಾ? ಅನೇಕ ರೀತಿಯ ಪೂಜೆ ಪುನಸ್ಕಾರ, ಭಕ್ತಿ ಮಾರ್ಗಗಳನ್ನೆಲ್ಲ ಹೇಳಿದ್ದಾರೆ. ಸಂಸಾರದಲ್ಲಿರುವವರಿಗೆ, ಆಸೆ ಇರುವವರಿಗೆ, ಅರ್ಥ ಆಗ್ತಾ ಹೇಳೋದು? ಈ ಪ್ರಪಂಚದಲ್ಲಿ ಅದು ಬೇಕು ಇದು ಬೇಕು ಅಂತ ಹೇಳುವವರಿಗೆ ಸಾವಿರಾರು ರೀತಿಯ ನೀತಿಗಳು ಉಂಟು. ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಯಾರು ಒಬ್ಬ ತನ್ನನ್ನು ತಾನು ತಿಳಿಬೇಕು ಅಂತೇಳಿ ಈ ಪ್ರಪಂಚದಿಂದ ಹೊರಗೆ ಬರ್ತಾನೆ, ಅವನಿಗೆ ಗುರುವಿನ ದರ್ಶನ, ಗುರುವಿನ ಸೇವಾ ಭಾಗ್ಯ, ಗುರುವಿನ ಮಾತುಗಳೆಲ್ಲವೂ ವೇದವಾಕ್ಯದ ಹಾಗೆ ಆ ಸತ್ಯ ದರ್ಶನ ಆಗ್ತದವನಿಗೆ. ಆಸೆ ಇದ್ದವನಿಗೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಹೇಳಿದ್ರೆ ನಿಮಗೆ ಹೇಳಿದ್ರೆ ಅರ್ಥ ಆಗ್ತದೆಯಾ? ಆಸೆ ಇದ್ದವನಿಗೆ ಇದೆಲ್ಲ ಸಿಗುವುದಿಲ್ಲ. ನೀವು ಹುಟ್ಟಿದ್ದು ನಿಮಗೆ ಬೇಕಾಗಿ, ನಿಮ್ಮ ಕರ್ಮವನ್ನು ಕಳೀಬೇಕಾಗಿ ನೀವು ಹುಟ್ಟಿದ್ದು, ನಿಮ್ಮ ಕರ್ಮವನ್ನು ಕಳೀಲಿಕ್ಕೆ ಬೇಕಾಗಿ ನೀವು ಹುಟ್ಟಿದ್ದು, ನೀವು ಮಾಡಿದ ಅನೇಕ ರೀತಿಯ ವಿಚಾರಗಳನ್ನು ಅನುಭವಿಸಲಿಕ್ಕೆ ಬೇಕಾಗಿ ನೀವು ಹುಟ್ಟಿದ್ದು. ಇದು ನೀವು ಅನುಭವಿಸಿ ಆಗ್ಬೇಕು. ಇದನ್ನು ನೀವು ಕಷ್ಟ ಅಂತ ತಿಳ್ಕೊಳ್ಬೇಡಿ. ಇದು ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ಪವಿತ್ರ ಮಾಡ್ತಾ ಇದ್ದಾನೆ. ಈ ಮನುಷ್ಯ ಜನ್ಮದಲ್ಲಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತಕೊಂಡು ಹೋಗ್ತಾ ಇದ್ದಾನೆ. ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ ಎಂಬ ಸತ್ಯದ ಅರಿವನ್ನು ನಿಮ್ಮ ಒಳಗೆ ನೀವು ಮಾಡಿಕೊಳ್ಳಿ. ಅಂತ ಸತ್ಯದ ಅರಿವು ನಿಮ್ಮ ಒಳಗೆ ಆಗುವಾಗ ನೀವು ಎಲ್ಲಿಗೂ ಹೋಗುದಿಲ್ಲ. ನೀವು ಕೂತ್ಕೊಂಡಲ್ಲೇ ಕೂತ್ಕೊಳ್ತೀರಿ. ಅದೇ ಸ್ಥಿತಿ ಅಂತ ಹೇಳುದು. ಅರ್ಥ ಆಯ್ತಲ್ವ? ಅದು ಎಲ್ಲಿಗೂ ಹೋಗುದಿಲ್ಲ. ಅರ್ಥ ಆಯ್ತಲ್ವ? ಒಂದು ಮಣ್ಣಿಗೆ ಬೀಜ ಹಾಕ್ತೇವೆ, ಯಾವ್ದು ಸೇರ್ಬೋದು. ಅರ್ಥ ಆಯ್ತಲ್ವ? ಒಂದು ಅಶ್ವತ್ಥ ಮರ ಆಗಿರ್ಬೋದು,
ಅದೊಂದು ಮಾವಿನ ಮರ ಆಗಿರ್ಬೋದು. ಅರ್ಥ ಆಯ್ತದೆ? ಯಾವ್ದಾದ್ರೂ ಒಂದು ಬೀಜ ಹಾಕ್ತೇವೆ ಅಂತ ಇಟ್ಟುಕೋ, ಅದು ಯಾವ ರೀತಿ ಬೆಳೀತದೆ, ಹೇಗೆ ಬೆಳೀತದೆ? ಮೊಳಕೆ ಹೊಡೆದು ಬೆಳೀತದೆ. ಇದ್ದಲ್ಲೇ ಬೆಳೀತದೆ ಅಲ್ವಾ? ಇದ್ದಲ್ಲೇ ಬೆಳೀತದಲ್ವಾ? ಸತ್ಯ ಅಲ್ವಾ? ಅದು ಇನ್ನೊಂದು ಕಡೆ ಹೋಗುದಿಲ್ಲಲ್ಲ, ಹೋಗ್ತದ? ಒಂದು ಬೀಜ ಹಾಕಿದ್ರೆ ಅದು ಇದ್ದಲ್ಲೇ ಬೆಳೆದು ಮರವಾಗಿ ಫಲ ಕೊಡ್ತದೆ ಅಂತ ಹೇಳಿದ್ರೆ ಅದರಿಂದ ಮೇಲಲ್ಲ ಮನುಷ್ಯ. ಆಗ ಮನುಷ್ಯನ ಒಳಗೆ ಎಲ್ಲವನ್ನು ಇಟ್ಟಿದ್ದಾನಲ್ಲ. ಮನುಷ್ಯನ ಒಳಗೆ ಎಲ್ಲವನ್ನು ಇಟ್ಟಿರುವಾಗ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಉಂಟಲ್ವಾ? ಅದು ತನ್ನ ಒಳಗಿನ ಪ್ರಯಾಣ, ತನ್ನ ಅಂತರ್ಮುಖದ ಪ್ರಯಾಣ. ತನ್ನ ಅಂತರ್ಮುಖದ ಪ್ರಯಾಣ ಯಾವಾಗ ಆಗ್ತದೋ ಆವಾಗ ಅವನ ಕಣ್ಣಿಗೆ ಒಂದು ಗುರುವಿನ ಸಾಕ್ಷಾತ್ಕಾರ ಆಗ್ತದೆ. ಅಂತರ್ಮುಖ ಪ್ರಯಾಣ ಯಾರಿಗೆ ಆಗುದಿಲ್ಲ ಅಲ್ಲಿವರೆಗೆ ಗುರುವನ್ನು ಕಾಣುವುದೇ ವ್ಯರ್ಥ, ಅವರ ದರ್ಶನ ಮಾಡುವುದೇ ವ್ಯರ್ಥ. ಅಂತವರಿಗೆ ಗುರು ತಪ್ಪಾಗಿಯೇ ಕಾಣ್ತಾನೆ. ಅರ್ಥ ಆಯ್ತಾ? ಜೀವಂತವಾಗಿರುವಾಗ ಗುರು ತಪ್ಪಾಗಿಯೇ ಕಾಣುದು ಎಲ್ಲರ ಕಣ್ಣಿಗೆ. ಗುರು ಯಾವಾಗ ಶಿವೈಕ್ಯರಾಗ್ತಾರೋ ಅದಾದ ಮೇಲೆ ಅವರ ಬಗ್ಗೆ ಹೊಗಳುದು, ಹಾಡುದು, ಮಾಡುದು ಎಲ್ಲವೂ ಮಾಡುದು. ಜೀವಂತವಾಗಿರುವಾಗ ಅವರು ಮಾಡುದೆಲ್ಲ ತಪ್ಪಿ. ಗುರು ಹೇಗಿರ್ಬೇಕು? ನೀವು ಹೇಳಿದಾಗಿರ್ಬೇಕು. ನೀವು ಹೇಳಿದಾಗಿದ್ರೆ ಅವರು ಒಳ್ಳೆ ಗುರುಗಳು. ಆ ಸತ್ಯ ಸ್ಥಿತಿಯಲ್ಲಿದ್ದು ಆ ಪ್ರಕೃತಿಗೆ ಸಂಬಂಧಪಟ್ಟು ಅವರದೇ ಸ್ಥಿತಿಯಲ್ಲಿ ಅವರು ಇರುವುದ್ರೆ ಅದು ಒಳ್ಳೇದಲ್ಲ, ಅವರು ಒಳ್ಳೆ ಗುರುಗಳಲ್ಲ ಅಲ್ವಾ? ಸತ್ಯವಾಗಿ ಹೇಳುದು. ನಮ್ಮ ಕೆಲವೆಲ್ಲ ಯೂಟ್ಯೂಬ್ನ ವಿಡಿಯೋ ಎಲ್ಲ ನೋಡಿದ್ರ ನೀವು? ನೋಡಿ ಬಂದದ? ನೋಡಿ ಬಂದ್ರೆ ಒಳ್ಳೇದು. ಇಲ್ಲಿ ಬಂದು ಇನ್ನು ತಿಳ್ಕೊಳ್ಳುದು ಬೇಡ. ಇಲ್ಲಿ ಬಂದು ತಿಳ್ಕೊಂಡು ಇನ್ನು ಪಾಪ ಕಟ್ಟಿಕೊಳ್ಳುದು ಬೇಡ ಅಂತ ಹೇಳುದು. ಅರ್ಥ ಆಯ್ತಲ್ವಾ? ನಮ್ಮ ಸ್ಥಿತಿ ಇರುವುದು ಹೀಗೆ, ನಾವಿರುವ ಸ್ಥಿತಿಯೇ ಹೀಗೆ, ಸತ್ಯ ಸ್ಥಿತಿಯಲ್ಲಿ ಇರುವುದು. ಇಲ್ಲಿಗೆ ಬಂದ ನಂತರ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋಗ್ಬೇಕು. ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಕಲಿಬೇಕು. 100ರಲ್ಲಿ 100 ಆಗುದಿಲ್ಲ ನಮಗೆ, 100ರಲ್ಲಿ 10% ಆದ್ರೆ ಆಗ್ಬೋದು ಎಂಬ ನಂಬಿಕೆ ಇರ್ಬೇಕು, ಆತ್ಮವಿಶ್ವಾಸ ಇರಬೇಕು. ಅರ್ಥ ಆಗ್ತದ? ವ್ಯಾಪಾರದಲ್ಲಿ ಸುಳ್ಳು ಹೇಳಲೇಬೇಕಾಗ್ತದೆ. ಆ ಸುಳ್ಳಿನಲ್ಲಿ ಒಂದು ಸತ್ಯ ಇರುತ್ತೆ. ಆ 10 ರೂಪಾಯಿ ಏನೋ ಒಂದು ನಮಗೆ ಲಾಭ ಬಂತು ಯಾವುದೋ ಒಂದು ರೀತಿಯಲ್ಲಿ, ಆ 10 ರೂಪಾಯಿ ಲಾಭದಲ್ಲಿ ಒಂದು 2 ರೂಪಾಯಿನ ಬಿಟ್ಟು ಬಿಡುವ, ಒಂದು 1 ರೂಪಾಯಿನಾದ್ರೂ ಬಿಟ್ಟು ಬಿಡುವ, ನಮ್ಮದಲ್ಲ ಅಂತೇಳಿ. ಸತ್ಯ ಅಲ್ವಾ? ಶ್ರೀಕೃಷ್ಣ ಪರಮಾತ್ಮನ ಹೇಳಿದ್ದಾನೆ, ಅಧರ್ಮದಿಂದ ಧರ್ಮವನ್ನು ಕಾಪಾಡ್ಲಿಕ್ಕೆ ಸಾಧ್ಯಪ್ಪ, ಇದು ಬಹಳ ಮೋಸವಾಗಿದೆ. ಅದಲ್ಲದಿದು ಕಲಿಯುಗ ಈಗ ನಡೀತಿರುವುದು, ಅಡ್ವಾನ್ಸ್ ಟೆಕ್ನಾಲಜಿ ಯುಗ ಇದು, ಬಹಳಷ್ಟು ಬುದ್ಧಿಯ ಯುಗ ಇದು. ಈ ಯುಗದಲ್ಲಿ ನಾವು ಯಾವ ರೀತಿ ಇರಬೇಕು, ಈಗಿನ ಕಾಲಕ್ಕೆ ತಕ್ಕವಾಗಿ, ಈಗಿನ ಜನಗಳ ಬುದ್ಧಿಗೆ ತಕ್ಕವಾಗಿ ಎಲ್ಲಾ ರೀತಿ ಇರಬೇಕು. ಅರ್ಥ ಆಯ್ತಾ? ನಮಗಿದೆಲ್ಲ ಅವಶ್ಯಕತೆ ಇಲ್ಲ. ಈ ಯೂಟ್ಯೂಬ್ ಆಗ್ಲಿ, ಅದಾಗ್ಲಿ, ಇದಾಗ್ಲಿ, ಆ ಕಡೆಗೂ ಈ ಕಡೆಗೂ ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ಕಾಲಕ್ಕೆ ತಕ್ಕವಾಗಿ ಅನುಸರಿಸಿಕೊಂಡು ಹೋಗ್ಬೇಕು ಅಂತ ಹೇಳುವುದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಮ್ಮ ಪಾಡಿಗೆ ನಾವು ಶಿವನೇ ಅಂತ ಇದ್ದೇವೆ ಒಂದು ಕಡೆ. ಅರ್ಥ ಆಗ್ತದ? ಯಾರೋ ಒಬ್ಬ ಪುಣ್ಯಾತ್ಮ ನಮ್ಮ ಒಂದು ಫೋಟೋ ಎಲ್ಲ ಮಾಡಿ ಎಡಿಟ್ ಮಾಡಿ ಹಾಕಿ ಬಿಟ್ಟ, ಒಂದು ಸಲ ಅದು ಹೋಯ್ತು ಹೊರಗೆ. ಅದಲ್ಲದೆಲ್ಲ ಈಗಿನ ಕಾಲದ ಭಕ್ತರ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಫೋನು ಅಲ್ವಾ? ಎಷ್ಟು ಜನ ಫೋಟೋ ತೆಗಿಬಹುದು? ಎಷ್ಟು ಜನ ಒಂದು ಯಾವ ಇರುವ ಸ್ಥಿತಿಯಲ್ಲಿ ಫೋಟೋ ತೆಗಿಬಹುದು ಅಲ್ವಾ? ಮೊನ್ನೆ ಮೈಸೂರಿಗೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಒಂದು ತಕೊಳ್ಬೇಕಿತ್ತು, ಗಾಡಿಯಲ್ಲಿ ಕುತ್ಕೊಂಡಿದ್ದು, ಸಿಗರೇಟ್ ಎಳಿತಾ ಇದ್ದೆ ನನ್ನ ಪಾಡಿಗೆ ನಾನು. ಅದು ಎಷ್ಟು ಜನ ಫೋಟೋ ತೆಗೆಯುದು, ನಿಲ್ಸಿ ಫೋಟೋ ತೆಗೆಯುದು ಆ ಕಡೆ ಈ ಕಡೆಯಿಂದ. ಇಂಥ ಸ್ಥಿತಿಯಲ್ಲಿ ಇರುವಾಗ ಹೇಗಿರ್ಬೇಕು? ಈಗಿನ ಕಾಲ ಹೇಗೆ ಉಂಟು ಅಂತ ಹೇಳುದು. ಈಗಿನ ಕಾಲ ಒಂದು ವಿಧದಲ್ಲಿ ವಿಜ್ಞಾನ ಆದ್ರೂ ಕೂಡ ಇನ್ನೊಂದು ವಿಧದಲ್ಲಿ ಸತ್ಯ ಯುಗ ಎಂಬುದು ಪ್ರಾರಂಭವಾಗಿದೆ. ಯಾವುದನ್ನು ಮುಚ್ಚಿಟ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಎಂಬ ಸತ್ಯವನ್ನು ತಿಳಿಯಿರಿ. ಇವತ್ತು ನೀವು ಎಲ್ಲಿ ಹೋಗ್ತೀರಿ ಎಂಬ ವಿಚಾರವನ್ನು ಕೂತ್ಕೊಂಡಲ್ಲೇ ತಿಳಿಲಿಕ್ಕೆ ಆಗ್ತದೆ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು, ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ನಾನು ಇಂತಲ್ಲಿ ಇದ್ದೇನೆ ಅಂತೇಳಿ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ನಾನು ದೇವಸ್ಥಾನಕ್ಕೆ ಅಂತ ಹೋಗಿ ಒಂದು ಫ್ರೆಂಡ್ ಮನೆಗೆ ಹೋದ್ರೆ ಆ ಲೊಕೇಶನ್ನೇ ತೋರಿಸಿಕೊಡ್ತದೆ ಅಲ್ವಾ? ಅಷ್ಟು ಅಡ್ವಾನ್ಸ್ ಆಗಿದೆ ಪ್ರಪಂಚ. ನೀನು ಚೆನ್ನಾಗಿರ್ಬೇಕಾ, ನೀನು ಸಂತೋಷವಾಗಿರ್ಬೇಕಾ, ನಿನ್ನ ಬಗ್ಗೆ ಮಾತ್ರ ನಿಂಗೆ ಚಿಂತಿರ್ಬೇಕು.
ನೀನು ಕೆಟ್ಟು ಹೋಗ್ಬೇಕಾ, ನೀನು ಹಾಳಾಗಿ ಹೋಗ್ಬೇಕಾ, ಎಲ್ಲರ ಬಗ್ಗೆ ಚಿಂತೆ ಮಾಡ್ಬೇಕು. ಇಷ್ಟೇ ವಿಷಯ. ಗುರು ಹೇಳುದು ಇಷ್ಟನ್ನೇ, ಬೇರೆಂತ ಹೇಳುದಿಲ್ಲ. ಜೀವಂತವಾಗಿರುವ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಗುರುವನ್ನು. ಅರ್ಥ ಆಗ್ತಾ ಹೇಳೋದಕ್ಕೆ? ಆದ ಕಾರಣ ಹೇಳಿದ್ವಿ, ನಮ್ಮ ಸತ್ಯ ಸತ್ಯ ವಿಚಾರ. ಸಿಗರೇಟ್ ಹೇಳಿದ್ರು ಸಿಗರೇಟ್ ಹೇಳಿದ್ರು, ಬಂಗಿ ಹೇಳಿದ್ರು ಬಂಗಿ ಹೇಳಿದ್ರು, ನಾನು ಕುಡಿಯುವುದ ಎಂತದ್ದು ಹಾಗೆ ಹೋಗ್ಬೇಕು, ಹಾಗೆ ನೋಡ್ಬೇಕು ಪ್ರಪಂಚ. ಅರ್ಥ ಆಯ್ತಾ? ಕಳ್ಳನಾಗೆ ವೇಷ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ವೇಷ ಒಂದಲ್ಲ ಒಂದು ದಿನ ಕಳಚಿ ಹೋಗ್ತದೆ. ಈ ಕ್ಷಣ ನಮ್ಮದು. ಪ್ರಪಂಚ ಬಿಟ್ಟು ಹೋಗೋ ಸತ್ಯವನ್ನು ಹೇಳಿ ಹೋಗಿದ್ದೇನೆ ಕೂಡಿದಷ್ಟು ಮಟ್ಟಿಗೆ. ನನ್ನ ಆತ್ಮಕ್ಕೆ ನಾನು ದ್ರೋಹ ಮಾಡಲಿಲ್ಲ ಎಂಬ ಸ್ಥಿತಿಯಲ್ಲಿ ಇರುವ ಸ್ಥಳ ಈ ಗೋಪಾಲಪುರ. ಮತ್ತೆ ಇಲ್ಲಿ ನಿಮಗೆ ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ಹೇಳಿಕೊಡೋ ಸ್ಥಳ ಅಲ್ಲವೆಲ್ಲ ಇದೆ. ಪ್ರಾಣಾಯಾಮ ಮಾಡಿ ಭಗವಂತನನ್ನು ಕಂಡುಕೊಳ್ಬೇಕು, ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ನಿನ್ನ ವಿಧಿಯಲ್ಲಿ ಇದ್ರೆ ಅದು ತನ್ನಿಂತಾನಾಗಿ ಆಗ್ತದೆ. ಒಂದು ಯೋಗಿ ಆಗಬೇಕು ಅಂತೇಳಿ ನಿನ್ನ ವಿಧಿಯಲ್ಲಿ ಇದ್ರೆ ಅದು ತನ್ನಿಂತಾನಾಗಿ ಆಗುದು. ಅದಕ್ಕೆ ಬೇಕಾಗಿ ನೀನು ಹುಟ್ಟಿದೆ ಎಂಬ ಸತ್ಯವನ್ನು ತಿಳಿ. ಅದು ಆಟೋಮೆಟಿಕ್ ಪ್ರಾಕ್ಟೀಸ್ ಆಗುದು, ಆಟೋಮೆಟಿಕ್ ಸ್ಥಿತಿಗೆ ಹೋಗುದು. ಬಲವಂತವಾಗಿ ಪ್ಯಾಷನ್ ಆಗಿ ನಾನು ಮಾಡ್ತೇನೆ ಅಂತೇಳಿ ಹೋದ್ರೆ ಅದು ಆಗುದಿಲ್ಲ. ಇದನ್ನೆಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸತ್ಯದ ಅರಿವಾದ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಆ ಸತ್ಯದ ಅರಿವಾಗಿ ನೀವು ಎಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದು ಭಗವಂತನಿಗೆ ಹೋಗಿ ಸೇರ್ತದೆ. ಆ ಸತ್ಯದ ಅರಿವಿನಲ್ಲಿ ಅಡಗಿರುವ ಮಹಾ ಚೈತನ್ಯ ಯಾವುದು ಅಂತ ಹೇಳಿದ್ರೆ ಪ್ರೀತಿ, ಸತ್ಯ, ಶರಣಾಗತಿ, ನಂಬಿಕೆ, ಗೊತ್ತಾಯ್ತಲ್ಲ, ವಾತ್ಸಲ್ಯ, ಮಮತೆ, ಕರುಣೆ, ಈ ಸದ್ಗುಣಗಳನ್ನು ತುಂಬಿರ್ತದೆ ಈ ಸತ್ಯದ ಅರಿವು. ಅವರ ತಪ್ಪಿಸ ಯಾರ ಮನಸ್ಸು ನೋಯಿಸ್ಲಿಕ್ಕಿಲ್ಲ. ಸತ್ಯವನ್ನು ಹೇಳಿ, ಆ ಸತ್ಯವನ್ನು ಹೇಳಿದ್ರೆ ಮನಸ್ಸು ನೋಯುದಿಲ್ಲ. ಅರ್ಥ ಆಯ್ತಲ್ವ? ಇವತ್ತಲ್ಲ ನಾಳೆ ಅದು ಅರಿವಾಗಿ ಆಗ್ತದೆ. ಇವತ್ತು ಹೇಳಿದ ವಿಚಾರ ಒಂದು 10 ವರ್ಷ ಕಳೆದಾದ್ರೂ ಅವರು ಹೇಳಿದ್ರು ಸರಿ ಅಂತ ಆಗ್ತದೆ. ಆದ ಕಾರಣ ಇವತ್ತೆಲ್ಲ ಮಹಾಜ್ಞಾನಿಗಳನ್ನು, ಯೋಗಿಗಳನ್ನೆಲ್ಲ ಪೂಜಿಸುದು. ಅವ್ರು ಹೇಳಿದ್ರು ಸರಿಯೇ ಅಂತೇಳಿ. ಅವ್ರು ಹೇಳಿದ್ರು ಸರಿಯೇ, ಅವ್ರು ಹೇಳಿದ್ ತಪ್ಪು ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಆಯಾ ಕಾಲಕ್ಕೆ ಅವರವರು ಹೇಳಿದ್ರು ಸರಿಯೇ. ಅರ್ಥ ಆಯ್ತಾ? ಎಲ್ಲ ಋಷಿಮುನಿಗಳು ಹೇಳಿದ್ದಾರೆ, ಬೆಳಿಗ್ಗೆ ಸೂರ್ಯ ಉದಯ ಆಗುವಾಗ ಹೇಳ್ಬೇಕು, ಸಾಯಂಕಾಲ ಸೂರ್ಯ ಅಸ್ತಮಾನ ಆಗೋ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮಲ್ಕೊಳ್ಬೇಕು ಅಂತೇಳಿ. ಆಯಾ ಕಾಲಕ್ಕೆ ಅದು ಸರಿಯಾಗಿತ್ತು. ಈಗಿನ ಕಾಲಕ್ಕೆ ಕೆಲಸ ಪ್ರಾರಂಭವಾಗದೇ ಸೂರ್ಯ ಅಸ್ತಮಾನ ಆದ ನಂತರ ವ್ಯಾಪಾರ. ಅದು ಈಗಿನ ಕಾಲ. ಇದಕ್ಕೇನು ಹೇಳುದು? ಅವ್ರು ಹೇಳಿದ್ರು ಸರಿಯೇ, ತಪ್ಪು ಅಂತ ಹೇಳಲಿಲ್ಲ. ಆಯಾ ಸಮಯಕ್ಕೆ ಅದು ಸರಿಯಾಗಿತ್ತು. ಆದ್ರೆ ಈಗಿನ ಕಾಲಕ್ಕೆ ಒಂದು ಕೆಲಸ ಆಗ್ಬೇಕಾದ್ರೆ ಒಂದು IT ಕಂಪನಿಯಲ್ಲಿ ನೈಟ್ ಡ್ಯೂಟಿ ಕೂಡ ಮಾಡ್ಬೇಕು. ನೈಟ್ ಶಿಫ್ಟ್ ಕೂಡ ಉಂಟು, ಡೇ ಶಿಫ್ಟ್ ಕೂಡ ಉಂಟು. ಶಿಫ್ಟ್ ಚೇಂಜ್ ಆಗ್ತಾನೆ ಇರ್ತದೆ. ಕೆಲಸ ಮಾಡ್ಬೋದಾ? ಅವ್ರು ಹೇಳಿ ಸತ್ಯ ಅಲ್ವಾ? ಅದೇ ರೀತಿ ಇದ್ರೆ ಏನಾಗ್ತದೆ? ಏನಾಗ್ಬೋದು? ಪ್ರಪಂಚಕ್ಕೆ ಮುಂದುವರಿಬೋದಿತ್ತ? ಮುಂದುವರ್ಲಿಕ್ಕೆ ಆಗ್ತದ? ಆ ಸತ್ಯ ಎಂಬ ವಿಚಾರ ಅವರ ಅನುಭವ. ಅರ್ಥ ಆಗ್ತದ? ಸತ್ಯ ಎಂಬ ವಿಚಾರ ಅವರವರ ಅನುಭವ. ಅವರವರ ಅನುಭವವನ್ನು ಅವರವರು ಹೇಳಿದ ಮಾತುಗಳು ಜ್ಞಾನವಾಯಿತು, ವೇದವಾಯಿತು, ಅನೇಕ ಗ್ರಂಥಗಳಾಯಿತು, ಅನೇಕ ಮಹಾಕಾವ್ಯಗಳಾಯಿತು. ಅದನ್ನು ಅನೇಕರು ಹಿಂಬಾಲಿಸ್ತಾ ಹೋದ್ರು. ಅರ್ಥ ಆಯ್ತಲ್ವಾ? ಅವರವರ ಅನುಭವ. ಅವರವರ ಅನುಭವದ ಜೊತೆ ನಮ್ಮ ಅನುಭವ ಏನು ಅಂತ ನಾವು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿ ಈ ಗ್ರಂಥಗಳು, ಪಾರಾಯಣಗಳು, ವೇದಗಳು, ಅನೇಕ ರೀತಿಯ ಗುರುಚರಿತ್ರೆಗಳು ಎಲ್ಲ ಪ್ರಪಂಚದಲ್ಲಿರುವುದು. ನಮ್ಮ ಅನುಭವ ಏನು ಇದರಲ್ಲಿ? ಪುಸ್ತಕ ಓದಿ ಏನು ಪ್ರಯೋಜನ? ಅವರಾಗೆ ನಾವು ಜೀವನ ಮಾಡ್ತೇವಾ? ಅದನ್ನು ಕಲ್ತುಕೊಳ್ಬೇಕು. ಒಂದು ಸಾಧುಗಳ ಹತ್ರ, ಒಂದು ಗುರುಗಳ ಹತ್ರ, ಯೋಗಿಗಳ ಹತ್ರ ಹೋದ್ರೆ ಅವರು ಹೇಳಿದ ಮಾತುಗಳನ್ನು ಕೇಳಿ ಏನು ಪ್ರಯೋಜನ? ನಾನು ಕೇಳುದು, ಆ ಮಾತುಗಳು ಯಾವಾಗ ನಿಮ್ಮ ಒಳಗೆ ಹೋಗಿ ಕೂತುಕೊಂಡು ಅದೊಂದು ರೀತಿಯಲ್ಲಿ ಮೊಳಕೆ ಹೊಡಿತದೆ ಅಂತ ಹೇಳುವಾಗ ನಿಮಗೆ ಕ್ಷಣ ಕ್ಷಣ ಕೂಡ ನಿಮ್ಮ ಗುರು ಹೇಳಿದ ಮಾತುಗಳು ನಿಮ್ಮ ಜೊತೆ ಇದ್ದು ಪ್ರಯಾಣ ಮಾಡ್ತಾನೆ ಇರ್ತದೆ. ಕ್ಷಣ ಕ್ಷಣ ಕೂಡ ನೀವು ಗುರುವನ್ನು ಹುಡುಕಬೇಡಿ, ನಿಮ್ಮ ಜೊತೆ ಇದ್ದವ್ರು ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಈ ಸತ್ಯ ವಿಚಾರ. ಅರ್ಥ ಆಗ್ತಾ ಹೇಳುದು? ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನೀವು ಹಬ್ಬ ಅಂದ್ರೆ ಎಷ್ಟು ಸಮಯ ಇರ್ಬೋದು ಎಂಬ ಸತ್ಯವನ್ನು ತಿಳಿಯಿರಿ. ಇವತ್ತಿದ್ದವ ನಾಳೆ ಇಲ್ಲ, 5 ನಿಮಿಷ ಹಿಂದೆ ಇದ್ದವ ಈಗ ಇಲ್ಲ ಎಂಬ ಸತ್ಯವನ್ನು ತಿಳಿದು ಸತ್ಯಮೇವ ಜಯತೆ. ಎಲ್ಲ ಶಿವನ ಇಚ್ಛೆ, ಇಲ್ಲ ಅವರವರು ನಂಬುವ ದೇವರ ಇಚ್ಛೆ, ಅವರವರ ಅಂತರಾತ್ಮದಲ್ಲಿರುವ ಗುರುವಿನ ಇಚ್ಛೆ.
ಒಂದು ಸಲ ಬಂದು ಹೋದವನಿಗೆ ಇಲ್ಲಿ ಒಂದು ಸಲ ಬಂದು ಹೋದವನಿಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಒಂದು ಸಲವೇ ಸಾಕವನಿಗೆ ಜೀವನ ಪರ್ಯಂತ ಕೂತ ಗಡಿ 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 ಬಂದುಕೊಂಡು ಒಯ್ದುಕೊಂಡಿರ್ಬೇಕು ಅಂತ ಇಲ್ಲ. ಒಂದು ಸಲ ಇಲ್ಲಿ ಬಂದು ಇವರು ಏನು ಹೇಳ್ತಾರೆ ಏನು ಕೇಳ್ತಾರೆ ಎಂಬ ವಿಚಾರವನ್ನು ಸೂಕ್ಷ್ಮವಾಗಿ ನಿಮ್ಮ ಒಳಗೆ ನೀವು ಇಳಿಸಿಕೊಂಡ್ರೆ ಆ ಒಂದು ದಿನವೇ ನಿಮ್ಮ ಪರಿವರ್ತನೆಗೆ ಕಾರಣ ಆಗ್ತದೆ. ಗೊತ್ತಾಯ್ತಾ ದೇವರಿಗೆ? ವರ್ಷಾನುಗಟ್ಟಲೆ ಗುರುವಿನ ಜೊತೆ ಇದ್ದೇನು ಪ್ರಯೋಜನ ಇಲ್ಲ. ನಿನಗೆ ಹಸಿವೆ ಆಗಬೇಕು. ನಿನಗೆ ಹಸಿವೆಯಾಗಿ ಊಟ ಸಿಗುದಿಲ್ಲ ಅಂತ ಹೇಳುವಾಗ ನೀನು ಅಡುಗೆ ಮಾಡಿ ಊಟ ಮಾಡ್ಲಿಕ್ಕಾದ್ರೂ ಪ್ರಯತ್ನ ಪಡ್ತಿ. ನೀನೇ ಅಡುಗೆ ಮಾಡಿ ಊಟ ಮಾಡು ಅಂತ ಹೇಳುವುದು ಗುರು. ಅರ್ಥ ಆಯ್ತಾ? ಅವರಿಗೆ ಸದ್ಗುರು ಅಂತ ಹೇಳುದು. ನಾನು ಕಷ್ಟಪಟ್ಟು ಅಡುಗೆ ಮಾಡಿ ಊಟ ಮಾಡಿ ನಾನು ಇದ್ದೇನೆ, ಹೇಗೆ ಅಡುಗೆ ಮಾಡುವಂತ ಹೇಳಿಕೊಡ್ತೇನೆ. ಹಸಿವೆ ಅಂತೇಳಿ ನೀನು ಹೋಗಬೇಡ ಹುಡುಕಿಕೊಂಡು. ಹಸಿವೆ ಅಂತೇಳಿ ಹುಡುಕಿಕೊಂಡು ಹೋಗಬೇಡ. ಹಸಿವೆ ಆಗದಾಗಿ ನೋಡಿ. ಗೊತ್ತಾಗ್ತದ? ನಿಮ್ಮನ್ನೇ ನೀವು ತಿದ್ದಿಕೊಳ್ಳಿ, ನಿಮ್ಮನ್ನೇ ನೀವು ನೋಡಿಕೊಳ್ಳಿ. ಯಾರ್ಯಾರನ್ನು ನೋಡ್ಬೇಡಿ. ನೀವು ಯಾರ್ಯಾರನ್ನು ನೋಡಿದ್ರೆ ನೀವು ಏನೇನೋ ಆಗಿ ಹೋಗ್ತೀರಿ. ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾಳೆ ಇದ್ದೀರಾ ಇಲ್ಲೋ ಗೊತ್ತಿಲ್ಲ, ನಾಳೆ ನಾನು ಇದ್ದೇನೆ ಇಲ್ಲೋ ಗೊತ್ತಿಲ್ಲ. ಆಡುವ ಮಾತುಗಳು, ಮಾಡುವ ಕೆಲಸ ಕಾರ್ಯಗಳು ಪವಿತ್ರವಾಗಿ ಇರಲಿ. ನಿಮ್ಮ ದೇಹ ಮಾಡುವ ಎಲ್ಲಾ ವಿಚಾರಗಳು ಉಂಟಲ್ವಾ, ಅದು ಹೇಗೆ ಮಾಡುವಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಈ ದೇಹ ಹೇಗೆ ಮುಂದೆ ಬರ್ತದೆ, ದೇಹ ಹೇಗೆ ಹಿಂದೆ ಹೋಗ್ತದೆ, ದೇಹ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತದೆ, ನಾವ್ ಯಾಕೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತದೆ, ಯಾಕೆ ಒಂದು ಗುರುಗಳ ಹತ್ರ ಹೋಗ್ಬೇಕು ಅಂತ ಹೇಳ್ತದೆ, ದೇಹ ಯಾಕೆ ಬರ್ತದೆ ಅಂತ ಕೇಳುದು ನಾನು. ಆಗ ಇದು ದೇಹ ಬರುದೇ ಅಲ್ಲವೇ ಅಲ್ಲ. ದೇಹದ ಒಳಗೆ ಒಂದು ಉಂಟ ಅಲ್ವಾ, ಆ ಜೀವಾತ್ಮ, ಮನಸ್ಸು ಅಲ್ಲ ಜೀವಾತ್ಮ. ಆ ಜೀವಾತ್ಮದಲ್ಲಿರುವ ಎಲ್ಲಾ ವಿಚಾರ ನಮ್ಮ ಒಳಗೆ ಎಲ್ಲ ರಿಜಿಸ್ಟರ್ ಆಗಿದೆ. ನೀವು ಈ ಕ್ಷಣಕ್ಕೆ ಇಲ್ಲಿಗೆ ಬರ್ಬೇಕು, ಇಲ್ಲಿ ಕೂತ್ಕೊಳ್ಬೇಕು, ಇದು ಮಾತಾಡಬೇಕು ಎಂದು ರಿಜಿಸ್ಟರ್ ಆದ ಕಾರಣ ಇಲ್ಲಿ ಕೂತ್ಕೊಂಡದ್ದು. ಒಂದು ಡೆಡ್ ಬಾಡಿ ಆದ್ರೆ ನಡೀತದ? ಏನಾದ್ರು ಕೆಲಸ ಮಾಡ್ತದ? ಏನು ಮಾಡುದಿಲ್ಲ. ಅದು ದೇಹ ಅಲ್ವಾ? ಯಾಕೆ ಮಾಡುದಿಲ್ಲ? ಒಳಗೆ ಜೀವ ಇಲ್ಲ. ಆ ಒಳಗೆ ಜೀವ ಇದ್ರೆ ಎಲ್ಲವೂ ಆಗ್ತದೆ. ಆ ಜೀವದೊಟ್ಟಿಗೆ ಬೆರೆತುಕೊಂಡದ್ದು ಮನಸ್ಸು. ಅರ್ಥ ಆಯ್ತಲ್ವ? ಈ ಮನಸ್ಸು ಎಂಬ ವಿಚಾರ ನಮ್ಮನ್ನು ಆಟ ಆಡಿಸಿರುವುದು. ಆ ಮನಸ್ಸನ್ನು ಅಂತರ್ಮುಖಗೊಳಿಸಬೇಕು. ಆ ಮನಸ್ಸನ್ನು ಯಾವಾಗಲೂ ತೊಳಿಬೇಕು, ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಬೇಕು. ಆ ಎಂಬ ವಿಚಾರಕ್ಕೆ ನಮ್ಮ ಹಿರಿಯರು ಹೇಳಿದ ವಿಚಾರ ನಿತ್ಯ ನಾಮ ಸ್ಮರಣೆ, ನಿತ್ಯ ಪೂಜೆ, ನಿತ್ಯ ಪುನಸ್ಕಾರ, ನಿತ್ಯ ಅನುಷ್ಠಾನ, ಏನೋ ಒಂದು ಒಳ್ಳೊಳ್ಳೆ ವಿಚಾರಗಳು, ಅನೇಕ ರೀತಿಯ ಪ್ರೀತಿಯ ಮಾತುಗಳು, ಅನೇಕ ರೀತಿಯ ಒಂದು ನಂಬಿಕೆಯ ಜೀವನವನ್ನೆಲ್ಲ ನಾವು ಕಂಡುಕೊಳ್ಬೇಕು ಅಂತೇಳಿ ಮನಸ್ಸನ್ನು ಶುದ್ಧಗೊಳಿಸಲಿಕ್ಕೆ ಬೇಕಾಗಿ. ಇದೆಲ್ಲ ಮನಸ್ಸು ಶುದ್ಧ ಆಗಲಿಕ್ಕೆ ಇರುವಂತ ವಿಚಾರ. ಇದು ದೇವರು ಬರ್ಲಿಕ್ಕೆ ಇರುವ ವಿಚಾರ ಅಲ್ಲ. ಇದು ನಿನ್ನಲ್ಲಿ ಶುದ್ಧ ಮಾಡಿಕೊ. 1 ಗಂಟೆ ಹೊತ್ತಾದ್ರೂ ದೇವರ ನಾಮಸ್ಮರಣೆ ಮಾಡು. 1 ಗಂಟೆ ಹೊತ್ತಾದ್ರೂ ಏನೋ ಒಂದು ವಿಚಾರವನ್ನು ಹೇಳು. ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ದೇವರ ಹೆಸರನ್ನು ಇಡು. ಹಾಗಾದ್ರೂ ದೇವರ ಹೆಸರನ್ನು ಕರಿ. ಅನೇಕ ರೀತಿಯ ಹೆಸರುಗಳು, ನಾರಾಯಣ, ಕೇಶವ, ಗೋವಿಂದ, ರಾಮ, ಕೃಷ್ಣ, ಹರಿ, ಇಂಥ ಸಾವಿರಾರು ವಿಚಾರಗಳು ಹೆಸರುಗಳಲ್ಲಿ ಇದೆ ಅಲ್ವಾ? ಎಷ್ಟು ಹೆಸರುಗಳಿದೆ ಅಂತ ಗೊತ್ತಿಲ್ಲ ಪ್ರಪಂಚದಲ್ಲಿ. ಈ ಹೆಸರೆಲ್ಲ ಅನೇಕ ಹೆಸರು ಭಾರತ ದೇಶದಲ್ಲಿ ನಾವು ನೋಡಿದ್ರೆ ಅದು ದೇವರಿಗೆ ಸಂಬಂಧಪಟ್ಟ ಹೆಸರಾಗಿರ್ತದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಸರೆಲ್ಲ ಈ ಬ್ರಿಟಿಷ್ ಗವರ್ಮೆಂಟ್ ಬಂದು ಬ್ರಿಟಿಷರ ಸಂಪರ್ಕ ಮಾಡಿ ಆ ಒಂದು ವಾಸನೆಯನ್ನು ನಾವು ಬಿಡ್ಲಿಲ್ಲ. ಅರ್ಥ ಆಯ್ತಲ್ವಾ? ಯಾರ ಬಯಲ್ಲಿ ಕೂಡ ಬರೋದು ಸ್ವಾರಿ ಅಂತೇಳಿ, ಏನಾದ್ರೆ ಸ್ವಾರಿ ಅಂತೇಳಿ ಅದು ಪಟ್ಟ ಅಂತ ಬಂದು ಬಿಡ್ತದೆ. ಅರ್ಥ ಆಯ್ತಲ್ವ? ಆ ಸ್ವಾರಿ ಅಂತ ಕೇಳಿದ್ರೆ ಭಾವನೆ ಇಲ್ಲ ಅಂತ ಹೇಳುದು. ಕ್ಷಮಿಸಿ ಬಿಡಿ, ನನ್ನನ್ನು ಕ್ಷಮಿಸಿ ಬಿಡಿ, ದಯವಿಟ್ಟು ಕ್ಷಮಿಸಿ, ನನ್ನ ತಪ್ಪು ಆಯ್ತು ಅಂತ ಹೇಳಿ ಕನ್ನಡದಲ್ಲಿ ಯಾರ ಬಯಲಿ ಬರುದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಬರ್ತದ? ಸಾರಿ ಅಣ್ಣ ಅಂತ ಸಾರಿ ಆಯ್ತು ಅಲ್ವಾ? ಫಸ್ಟ್ ಸಾರಿ. ಕಾರಣ ಸಮೀಪದಲ್ಲಿತ್ತು ನಮ್ಮ ಹತ್ರ ಯಾವುದು ಬ್ರಿಟಿಷ್ ಗವರ್ಮೆಂಟ್. ನಮ್ಮ ವೇದ ಶಾಸ್ತ್ರ ಪುರಾಣಗಳೆಲ್ಲ ಅದಂತ ಆ ಕಡೆ. ಆಗ ನಾವು ಎಲ್ಲಿದ್ದೇವೆ? ಪ್ರೆಸೆಂಟ್ ಅಲ್ಲಿ ಇದ್ದೇವೆ. ಆ ದೂರದ ವಿಚಾರ ಮರ್ತು ಹೋಯ್ತು ನನ್ಗೆ, ಹತ್ತಿರದ ವಿಚಾರ ನೆನಪಲ್ಲಿದೆ. ಹೌದಲ್ವಾ? ಸತ್ಯ ಅಲ್ವಾ?
ಆ ಭಾವನೆ ಇರಬೇಕು ಅಂತ ಹೇಳಿದ್ರು, ಆ ಶರಣಾಗತಿ ಇರಬೇಕು ಅಂತ ಹೇಳಿದ್ರು. ಅಂತ ಒಂದು ವಿಚಾರ ಯಾರ ಬಾಯೊಬ್ಬರಿಗೆ ಬರ್ತದೋ ಒಬ್ಬರನ್ನು ನೋಡುವಾಗ ಅರ್ಥ ಹೇಳುದು, ಆ ಸಮಯದಲ್ಲಿ ಎಲ್ಲವೂ ನಮಗೆ ಉತ್ತರ ಸಿಗ್ತದೆ ಅಂತ ಹೇಳುದು. ಬೇರೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನಕ್ಕೆ ಉತ್ತರ ನಿಮ್ಮ ಒಳಗೆ. ಅರ್ಥ ಆಯ್ತಲ್ವ? ಡೆಫಿನೆಟ್ ಆಗಿ ನೀವು ಯಾವ್ದಕ್ಕೆ ಹುಟ್ಟಿದ್ದೀರಿ ಆ ಕೆಲಸ ಆಗ್ತಾ ಉಂಟು, ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ. ನಿಮ್ಮ ಅಜ್ಞಾನದಲ್ಲಿ ನೀವು ಏನೇನೆಲ್ಲ ತಿಳ್ಕೊಳ್ತೀರಿ. ಅರ್ಥ ಆಯ್ತಲ್ವ? ಮನೆಯ ವಿಚಾರ ಕೇಳುದ್ ನಾನು, ಅವರವರ ಮನೆಯ ವಿಚಾರ ಕೇಳುದು. ಅದು ಏನ್ ನಡಿಬೇಕು ಅದೇ ನಡೆಯುವುದು. ಅವರವರು ಮಾಡಿದ ಕರ್ಮವನ್ನು ಅವರು ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಗ್ತಾ ಹೇಳುದು? ನೀವು ಮಾಡಿದ ಕರ್ಮ ಹೇಗೂ ನಿಮ್ಮೊಟ್ಟಿಗೆ ಇರ್ತದೆ. ಅರ್ಥ ಆಯ್ತಲ್ಲ? ಈ ದೇಹಕ್ಕೆ ಸಂಬಂಧಪಟ್ಟು ಅಪ್ಪ ಅಮ್ಮ ಮಾಡಿದ ಕರ್ಮ ಕೂಡ ಸ್ವಲ್ಪ ಅಂಟಿಕೊಂಡಿರ್ತದೆ ಅಂತ ಹೇಳಿದ್ರೆ, ಈ ದೇಹದಲ್ಲಿ ಅವರ ಅಂಶ ಉಂಟು. ಈ ಪಂಚಭೂತಗಳು ನಿಲ್ಲಬೇಕು ಅಂತ ಹೇಳಿದ್ರೆ ದೇಹ ಬೇಕಲ್ಲ ಒಳಗೆ, ನಿಲ್ಬೇಕಲ್ಲ ಒಳಗೆ. ಅರ್ಥ ಆಗ್ತಾ ಹೇಳುದು? ಆ ದೇಹಕ್ಕೆ ಅಂತ ಹೇಳುವಾಗ ಅದಕ್ಕೊಂದು ಮನಸ್ಸು ಇರ್ತದೆ. ಅದರಲ್ಲಿ ಅಪ್ಪ ಅಮ್ಮನ ವಿಚಾರಗಳೆಲ್ಲವೂ ಬೆರೆತಿರ್ತದೆ. ನೆನಪುಗಳ ಮೂಲಕ ಒಂದೊಂದೊಂದು ವಿಷಯಗಳು ಸೃಷ್ಟಿ ಆಗ್ತಾನೆ ಇರ್ತದೆ. ನೆನಪು ಮಾಡುವುದು ಒಂದು ರೀತಿ ಆದ್ರೆ ಮರೆಯುವುದು ಇನ್ನೊಂದು ರೀತಿ. ಆದ ಕಾರಣ ಭಗವಂತ ಮರೆಯುವು ಅಂತೇಳಿ ಕೊಟ್ಟ. ಎಲ್ಲಾ ವಿಷಯವನ್ನು ನಾವು ನೆನಪು ಮಾಡಿದ್ರೆ ಬರಲಿಕ್ಕೆ ಸಾಧ್ಯವಾ? ನಮ್ಮ ಜೀವನದಲ್ಲಿ ನಡೆದ ಎಲ್ಲಾ ವಿಚಾರಗಳನ್ನು ನಾವು ನೆನಪು ಮಾಡಿದರೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಾ? ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ವಿಷಯ ಮರ್ತೋದಿಲ್ಲ. ಆ ಮರೆವು ಬೇಕು ಅಂತ ಹೇಳುದು ಜೀವನದಲ್ಲಿ. ಆ ಕಾರಣ ಒಳ್ಳೆಯದನ್ನು ಇಟ್ಟುಕೊಳ್ಳಿ, ಕೆಟ್ಟದನ್ನು ಮರೆತು ಬಿಟ್ಟು. ನಿಮ್ಮ ಕರ್ತವ್ಯ ಆಯ್ತಲ್ಲ, ಮಗನಿಗೆ ಮದುವೆ ಮಾಡಿ ಕೊಟ್ಟಾಯ್ತು, ಎಲ್ಲ ಆಯ್ತು, ಎಲ್ಲ ಆಯ್ತು, ನಿಮ್ಮ ಕರ್ತವ್ಯ ಆಯ್ತಲ್ಲ, ಸುಮ್ಮನೆ ಇರಿ. ನೀವು ಬಂದದ್ದು ಯಾಕೆ ಯೋಚನೆ ಮಾಡಿ, ನನ್ನ ಸ್ಥಿತಿ ಏನು ಯೋಚನೆ ಮಾಡಿ. ವಯಸ್ಸೆಷ್ಟಾಯ್ತು ನಿಮಗೆ? ಮತ್ತೆ 70 ವರ್ಷ ಆದ ನಂತರ ಇನ್ನು ಯಾಕೆ ಈ ಸಂಸಾರದ ಬಗ್ಗೆ ಚಿಂತೆ ಅಲ್ಲ? ಇನ್ ಯಾಕೆ ಈ ಚಿಂತೆ ಅಲ್ಲ ಅಂತ ಕೇಳುದು ನಾವು. ನಿಮ್ಮ ಡ್ಯೂಟಿ ಮಾಡಿ ಮುಗಿಸಿದ್ರಿಲ್ವಾ? ಇದೇ ಸತ್ಯ. ಒಂದು ನಾಯಿ ಇದೆ, ಆ ನಾಯಿದು ಮರಿ ಇದೆ. ಅರ್ಥ ಆಯ್ತಲ್ವಾ? ಅದು ಎಲ್ಲರಿಗೆ ನೋಡ್ತದೆ ಗೊತ್ತಾ? ಅದಕ್ಕೆ ಕೈಕಾಲು ಗಟ್ಟಿಯಾಗಿ ಅದು ಬೇಟೆಯಾಡಿ ಊಟ ಮಾಡುವಲ್ಲಿವರೆಗೆ ಅದು ನೋಡ್ತದೆ. ಒಂದು ಪಕ್ಷಿ ಇರ್ತದೆ, ಅದಕ್ಕೊಂದು ಮರಿ ಇರ್ತದೆ, ಅದು ಎಲ್ಲರಿಗೂ ನೋಡ್ತದೆ ಗೊತ್ತಾ? ಅದಕ್ಕೆ ರೆಕ್ಕೆ ಬಂದು ಹಾರಾಡಿ ಅದರದ್ದು ಸ್ಥಿತಿಯನ್ನು ನೋಡಿಕೊಳ್ಳುವವರೆಗೆ ಅದು ಅದನ್ನು ಸ್ವಲ್ಪ ಗಮನಿಸುತ್ತದೆ. ಯಾವ್ದನ್ನು? ಅದರ ಮಗುವನ್ನು. ಪ್ರತಿಯೊಂದು ಜೀವರಾಶಿಯಲ್ಲಿ ಆಗಿ ಮತ್ತೆ ಇವನಿಗೆಲ್ಲ ವಿಷಯ ಗೊತ್ತಾಯ್ತು, ಇನ್ನು ಇವನ ಜೀವನ ಇವನು ನೋಡಿಕೊಳ್ಳಿಕ್ಕೆ ಬಿಟ್ಟು ಬಿಡ್ತದೆ. ಆದ್ರೆ ಮನುಷ್ಯರಲ್ಲಿ ಆಗಲ್ಲ, ಬಿಡಕ್ಕೆ ಆಗುದಿಲ್ಲಲ್ಲ, ಬಿಡಬೇಕು, ಅದೇ ಸತ್ಯ. ಹೇಳುದು ನಿಮಗೆ ಆ ಸತ್ಯದ ಅರಿವು ಆದ ನಂತರ 60 ವರ್ಷದವರೆಗೆ ಮಾತ್ರ ಸಂಸಾರದ ಜೀವನ. 60 ವರ್ಷದ ಮೇಲೆ ನಿಮಗೊಂದು ಭಗವಂತ ಆಯುಷ್ಯ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಆ 60 ವರ್ಷದ ಮೇಲಿನ ವಿಚಾರವನ್ನು ಆ ಪುಣ್ಯದ ಕೆಲಸಕ್ಕೆ, ಭಗವಂತನ ಕೆಲಸಕ್ಕೆ ಬಿಟ್ಟು ಬಿಡ್ಬೇಕು. 120 ವರ್ಷ ಮನುಷ್ಯನಿಗೆ ಆಯುಷ್. ಅರ್ಥ ಆಯ್ತಾ? ಆ 120 ವರ್ಷದಲ್ಲಿ 60 ವರ್ಷ ನೀನು ಸಂಸಾರವನ್ನು ಅನುಭವಿಸು. ಅರ್ಥ ಆಯ್ತಲ್ವ? ಆ ಸಂಸಾರವನ್ನು ಅನುಭವಿಸಿ ಎಲ್ಲಾ ಸತ್ಯವನ್ನು ತಿಳಿ, ಆಗ ನೀನು ಆಧ್ಯಾತ್ಮಿಕಕ್ಕೆ ಹೋಗ್ಲಿಕ್ಕೆ ಸರಿಯಾದ ಸ್ಥಿತಿ ಸಿಗ್ತದೆ, ನಿಂಗೆ ಸರಿಯಾದ ದಾರಿ ಸಿಗ್ತದೆ. ಮನಸ್ಸು ಚಂಚಲ ಆಗುದಿಲ್ಲ, ಮನಸ್ಸು ಓಡುದಿಲ್ಲ, ಒಂದು ಕಡೆ ಕೂತ್ಕೊಳ್ತದೆ. ವಾನಪ್ರಸ್ಥ ಅಂದ್ರೆ ಗುರು ಸೇವೆ ಅಂತ ಅರ್ಥ. ಅರ್ಥ ಆಯ್ತಲ್ವ? ವಾನಪ್ರಸ್ಥದಲ್ಲಿ 60 ವರ್ಷ ಆಗಿ ವಾನಪ್ರಸ್ಥ ಒಂದು 12 ವರ್ಷ ಆದ ಮೇಲೆ 72 ವರ್ಷ ಆಗ್ತದೆ. 75 ವರ್ಷ. ಆ 75 ವರ್ಷದಲ್ಲಿ ಅವನಿಗೆ ಬೇಕು ಅಂತ ಆದ್ರೆ ಜ್ಞಾನವನ್ನು ಪಡ್ಕೊಂಡು ಒಂದು ಆ ಜ್ಞಾನವನ್ನು 4 ಜನಕ್ಕೆ ಹಂಚುವಾಗ ಅವ ಪ್ರಪಂಚಕ್ಕೆ ಗುರುವಾಗಿ ಕಾಣ್ತಾನೆ. ಇದು ನಿಜವಾದ ಸ್ಥಿತಿ. ಅರ್ಥ ಆಗ್ತದ? ಆಗ ಅವನೆಲ್ಲ ವಿಷಯವನ್ನು ಅರಗಿಸಿಕೊಂಡಿರ್ತಾನೆ, ಎಲ್ಲಾ ವಿಷಯವನ್ನು ಅನುಭವಿಸಿರ್ತಾನೆ. ಎಲ್ಲಾ ವಿಷಯವನ್ನು ಅನುಭವಿಸಿ ನಾವು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳು. ಗುರು ಆದ ನಂತರ ಆಸೆ ಬರಬಾರ್ದು ಅಂತ ಹೇಳು. ಅರ್ಥ ಆಗ್ತದ? ಗುರು ಆಗುವ ಮುಂಚೆ ಎಲ್ಲವನ್ನು ಮುಗಿಸಿಬಿಡು. ಇಲ್ಲ, ನಿನ್ನ ಸಾಧನೆಯಲ್ಲಿ ಎಲ್ಲವನ್ನೂ ಮುಗಿಸಿಬಿಡು ನೀನು ಸಾಧನೆ ಮಾಡುವಾಗ. ಅರ್ಥ ಆಯ್ತಲ್ವ? ನೀನು ಸಾಧನೆ ಮಾಡ್ತಾ ಆಗೊಂದು ಒಳ್ಳೆ ನಿಂಗೆ ಗುರು ಸಿಕ್ಕಿದ್ರೆ ಆ ಗುರುವಿನ ಕೈಯಿಂದಲೇ ಎಲ್ಲಾ ನಿನ್ನ ಆಸೆ ಮುಗಿಸಿಕೊಳ್ಲಿಕ್ಕೆ ಆಗ್ತದೆ. ಗುರುವಿನ ಹತ್ರ ಬಾಯ್ ಬಿಟ್ಟು ಹೇಳಿಬಿಡ್ಬೇಕು,
ಈ ರೀತಿ ಆಸೆ ಉಂಟು, ನನಗೆ ಮನಸ್ಸು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ, ನನ್ನೊಳಗೆ ಸ್ನಾಮವಾಗಿ ಉಂಟು ಅಂತ ಹೇಳುವಾಗ ಅದಕ್ಕೊಂದು ದಾರಿ ಹೇಳ್ತಾರೆ ಅವರು. ಈಗಪ್ಪ ಈ ರೀತಿ ಹೋಗುದು, ಅದನ್ನು ಮುಚ್ಚಿಟ್ರೆ ಉಂಟಲ್ವ, ಅದು ಒಳಗೆ ಇದ್ದು ಹಾಳಾಗಿ ಹೋಗ್ತದೆ, ಮನಸ್ಸು ಹಾಳಾಗಿ ಹೋಗ್ತದೆ, ಏನು ಮಾಡ್ಲಿಕ್ಕೆ ಆಗುದು. ಅಂತ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದವರು ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಯೋಗ್ಯರು ಅಂತ ಹೇಳ್ಬೋದು. ಆ ಸ್ಥಿತಿಯಲ್ಲಿ ಇರ್ಬೇಕು, ಆಗ ಕೂತುಕೊಂಡಲ್ಲೇ ಎಲ್ಲ ಯೋಗ ಆಗಿ ಬಿಡ್ತದೆ. ಸಿದ್ಧಿ ಸಮಾಧಿ ಯೋಗಕ್ಕೆ ಎಲ್ಲ ಕೂತುಕೊಂಡಲ್ಲೇ ಆಗಿಬಿಡ್ತದೆ ಅಂತ ಹೇಳುದು. ಎಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಏನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುದು. ಎಷ್ಟು ಅಂತ ಪ್ರಾಕ್ಟೀಸ್ ಮಾಡ್ಬೋದು? ನಿದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದ? ನಿದ್ರೆ ಬರುವ ಒಂದೇ ಬರ್ತಾ ಅಲ್ವಾ? ನಿದ್ರೆ ಬರುವ ಒಂದೇ ಬರ್ತಾರ, ನಿದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದ? ಕಣ್ಣು ಮುಚ್ಚಿ ಕುತ್ಕೊಂಡು ಈಗ ನಂಗೆ ನಿದ್ರೆ ಬರ್ಬೇಕು ಬರ್ತದ? ಅದು ಪ್ರಾಕ್ಟೀಸ್ ಆಗುದಿಲ್ಲ. ಕಣ್ಣು ಮುಚ್ಚಿ ಈಗ ನಾವು ಕೂತ್ರೆ ನಿದ್ರೆ ಬಂದು ಹೋಯ್ತು ಅಂತೇಳಿ 15 ಸೆಕೆಂಡ್ ಅಲ್ಲಿ ಅದು ಪ್ರಾಕ್ಟೀಸ್ ಮುಗಿಸುತ್ತಾರೆ. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಸಾವಿರಾರು ವಿಚಾರಗಳು ಓಡ್ತಾ ಇದ್ದಾರೆ, ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಯಾಕೆ? ಏನು ಪ್ರಯೋಜನ ಕಣ್ಣು ಮುಚ್ಚಿ ಕೂತ್ಕೊಂಡು? ಏನೋ ಪ್ರಯೋಜನ ಉಂಟಾ? ಕಣ್ಣು ಮುಚ್ಚಿ ಕೂತ್ಕೊಂಡು ಹೋದ್ರೆ ಕಣ್ಣು ಬಿಡುದು ಯಾಕೆ? ಕಣ್ಣು ಬಿಟ್ರೆ ಪುನಃ ಅದೇ ಚಿಂತೆ ಅಲ್ಲ? ಹಾ ಖಂಡಿತವಾಗಿಯೂ ಇಲ್ಲ ಅಂತ ಹೇಳುದಿಲ್ಲ. ನೀವು ಕಣ್ಣು ಮುಚ್ಚಿದ ಮೇಲೆ ನೀವು ಕಣ್ಣು ಬಿಟ್ಟರು ಕಣ್ಣು ಮುಚ್ಚಿದಾಗಿರ್ಬೇಕು ಅಂತ ಹೇಳುದು. ಅರ್ಥ ಆಯ್ತಾ ನಿಮಗೆ? ಈಗ ಕಣ್ಣು ಮುಚ್ಚಿದಾಗ ಒಂದು ರೀತಿ, ಕಣ್ಣು ಬಿಟ್ಟಾಗ ಒಂದು ರೀತಿ ಆದ್ರೆ ನೀವು ಕಣ್ಣು ಮುಚ್ಚಿದ ವೇಸ್ಟ್ ಅಂತ ಹೇಳುದು. ಅರ್ಥ ಆಗ್ತಾ ಹೇಳಿದ್ರು? ನೀವು ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಒಂದೇ ಸ್ಥಿತಿ. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಪ್ರಪಂಚ ನೋಡಿದ್ರೆ ನಿಮಗೆ ಮನಸ್ಸು ಅಂತರ್ಮುಖಗೊಂಡಿತ್ತು. ಸ್ಥಿತಪ್ರಜ್ಞ ಸ್ಥಿತಿ. ಮೆಡಿಟೇಷನ್ ಮಾಡಲು ಬರುತ್ತೆ ಖಂಡಿತ ಬರುದಿಲ್ಲ. ನಿಮ್ಮ ಯೋಗದಲ್ಲಿದ್ರೆ ಮಾತ್ರ ಬರುದು. ಖಂಡಿತ ಬರುದು. ಎಷ್ಟೆಷ್ಟು ವರ್ಷ ಮೆಡಿಟೇಷನ್ ಮಾಡಿದವರಿಗೂ ಆಗ್ಲಿಲ್ಲ, ಅಂತ ಸ್ಥಿತಿ ಬಂದು ಬಿಡ್ತದೆ. ಸಾಧಕನಿಗೆ ಒಂದೊಂದು ಮೆಟ್ಲು ಹತ್ತ ಹೋಗುವಾಗ, ಸಾಧನೆ ಮಾಡ್ತಾ ಮಾಡ್ತಾ ಹೋಗುವಾಗ ಅನೇಕ ರೀತಿಯ ಪರೀಕ್ಷೆಗಳು ಹೆಚ್ಚಾಗ್ತಾ ಹೋಗ್ತದೆ. ಕಮ್ಮಿ ಆಗುದೇ ಇಲ್ಲ, ಹೆಚ್ಚೇ ಆಗುದು. ಎಂತೆಂತ ಗುರುಗಳಿಗೆ ಎಂತೆಂತ ಪರೀಕ್ಷೆಗಳು ಏನೆಲ್ಲ ಆಗಿದೆ ಅಂತಾರೆ. ಕಾರಣ ಏನು ಗೊತ್ತಾ? ಅವರ ಸ್ಥಿತಪ್ರಜ್ಞ ಸ್ಥಿತಿಯನ್ನು ನೋಡ್ಲಿಕ್ಕೆ ಬೇಕಾಗಿ ಅದು ಪ್ರಕೃತಿ ಅವರಿಗದ್ದು ಅವರ ಪ್ರಪಂಚಕ್ಕೆ ಗೊತ್ತುಪಡಿಸಿತ್ತು, ಇವರ ಸ್ಥಿತಿ ಹೀಗೆ ಅಪ್ಪ ಅಂತ ಹೇಳಿ. ನಿಮಗೆ ಕಣ್ಣು ಮುಚ್ಚಿ ಕೂತುಕೊಂಡು ಸಾವಿರಾರು ವಿಚಾರಗಳು ಓಡಿದ್ರೆ ಏನು ಪ್ರಯೋಜನ ಅಂತ ಕೇಳುತ್ತೆ. ಪ್ರಪಂಚದಲ್ಲಿ 3 ವಿಧವಾಗಿ ಆಧ್ಯಾತ್ಮಿಕ ಬೋಧನೆ ಮಾಡ್ತಾರೆ ಎಂಬ ಸತ್ಯವನ್ನು ತಿಳಿಯಿರಿ. ಒಂದು ಬುದ್ಧಿಯಿಂದ ಬೋಧನೆ ಮಾಡ್ತಾರೆ, ಇನ್ನೊಂದು ಮನಸ್ಸಿನಿಂದ ಬೋಧನೆ ಮಾಡ್ತಾರೆ, ಇನ್ನೊಂದು ಆತ್ಮದಿಂದ ಬೋಧನೆ ಮಾಡ್ತಾರೆ. ಆತ್ಮದಿಂದ ಯಾರಾದ್ರೂ ಒಬ್ರು ನಿಮ್ಮ ಜೀವನದಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿದ್ರು ಅಂದ್ರೆ ಅವನು ಗಟ್ಟಿಯಾಗಿ ಇಟ್ಕೊಳ್ಳಿ. ಮನಸ್ಸಿನಿಂದ ಬೋಧನೆ ಮಾಡುದು ಆ ಕ್ಷಣಕ್ಕೆ ಆ ಸಮಯಕ್ಕೆ ತಕ್ಕವಾಗಿರುತ್ತದೆ. ಅರ್ಥ ಆಯ್ತಲ್ವಾ? ಬುದ್ಧಿಯಿಂದ ಬೋಧನೆ ಮಾಡುದು ಅವನ ಬೆಳವಣಿಗೆ, ಅವನ ಒಂದು ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕಿರ್ತದೆ. ಅರ್ಥ ಆಯ್ತಾ? ಈ 3 ವಿಧದ ಬೋಧನೆ ಇರ್ತದೆ. ಆಗ ಆತ್ಮದಿಂದ ಒಬ್ಬರು ಯಾರಾದ್ರೂ ಒಬ್ಬರು ಮಾತಾಡ್ತಾರೆ ಅಂತ ಇದ್ರೆ, ಆತ್ಮದಿಂದ ಅದನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದು ಪರಮ ಶ್ರೇಷ್ಠ ಸ್ಥಿತಿ. ಅದು ಅಂತವ್ರು ಏನು ಮಾತಾಡ್ತಾರೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ನಾನು ಏನು ಹೇಳ್ತಾ ಇದ್ದೇನೆ ಅಂತೇಳಿ. ಅಂತವ್ರ ಕಣ್ಣ ಮುಂದೆ ಇದ್ರೂ ಗೊತ್ತಾಗುದಿಲ್ಲ ಅಂತವರೇ ಅಂತೇಳಿ. ಅರ್ಥ ಆಗ್ತದ? ಆತ್ಮದಿಂದ ಒಬ್ಬ ಮಾಡಿದ ಬೇಡರ ಕಣ್ಣಪ್ಪ ಶಿವನ ಮುಂದೆ ಹೋಗಿ. ಅರ್ಥ ಆಯ್ತಲ್ಲ? ಅವನಿಗೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಎಂಥದೂ ಗೊತ್ತಿಲ್ಲ ಅವನಿಗೆ, ಶುದ್ಧಾಚಾರವೇ ಗೊತ್ತಿಲ್ಲ ಅವನಿಗೆ. ಒಂದು ಕತೆ. ಅರ್ಥ ಆಯ್ತಾ? ಈ ಕಥೆಯನ್ನು ನಾವು ತಗೊಳ್ಬೇಕು ಯಾವ ರೀತಿ? ಶುದ್ಧದ ರೀತಿಯಲ್ಲಿ ತಗೊಳ್ಬೇಕು. ಆತ್ಮ ಶುದ್ಧ ಅವನದು. ಅಯ್ಯೋ ನಾನು ಊಟ ಮಾಡ್ತೇನೆ, ಶಿವಪ್ಪನಿಗೆ ಊಟ ಇಲ್ವೋ, ಇಲ್ಲಿ ಕಾಡಲ್ಲಿ ಒಬ್ಬನೇ ಇದ್ದಾನಲ್ಲ, ಅವನಿಗೆ ಎಂತ ಕೊಡಬೇಕು ಅಂತ ಗೊತ್ತಿಲ್ಲ, ಅವ ಊಟ ಮಾಡ್ದಾನೆ ಕೊಟ್ಟು ಬಿಟ್ಟ. ಇದೇ ಸತ್ಯ. ನೀನು ಕೊಡುವಾಗ ಶುದ್ಧ ಮನಸ್ಸಿಂದ ಆತ್ಮದಿಂದ ಕೊಡು, ಭಗವಂತ ಒಲ್ದೇ ಒಲಿತಾನೆ. ಭಗವಂತನಿಗೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಯಾವುದಿಲ್ಲ. ಭಗವಂತ ಎಂಬುದೊಂದು ಎನರ್ಜಿ, ಅದೊಂದು ಶಕ್ತಿ.
ಆ ಶಕ್ತಿಯಲ್ಲಿ ಎರಡೂ ಸೇರಿದೆ. ಕಾಲು ನೋವುತ್ತಾ? ಮೇಲೆ ಕೂತ್ಕೊಳ್ಳಿ ಯಾರಲ್ಲಿ ಯಾರು ಹೇಳಿದ್ರು ಕಷ್ಟಪಟ್ಟು ಕೆಳಗೆ ಕೂತ್ಕೊಳ್ಬೇಕು ಅಂತ? ಮೊದಲು ಹೇಳಿದೆ ಕೆಳಗೆ ಕೂತ್ಕೊಳ್ಬೇಡಿ, ಮೇಲೆ ಕೂತ್ಕೊಳ್ಳಿ, ಕಷ್ಟ ಪಡ್ಬೇಡಿ ಅಲ್ವಾ? ಇದೇ ಸತ್ಯ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ನಮಗೆ ಅರ್ಥ ಆಗ್ತದೆ ಅಂತ ಹೇಳುದು. ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿ. ನಿಮ್ಮ ಪ್ರಶ್ನೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಅಂತರಾತ್ಮದಲ್ಲಿ ಉತ್ತರ ಸಿಕ್ಲಿ ಅಂತ ಹೇಳುದು. ನಿಮ್ಮ ಒಳಗೆ ನೀವು ಹುಡುಕಿ ಅಂತ ಹೇಳುದು. ನಿಮ್ಮ ಒಳಗೆ ಹುಡುಕಿ ನಿಮಗೆ ಒಂದು ಸತ್ಯದ ಅರಿವಾಗುವಾಗ ನಿಮಗೆ ಎಲ್ಲವೂ ಈ ಪ್ರಪಂಚಕ್ಕೆ ಏನು ಮಾಡಬೇಕು, ನಾನು ಯಾವ ರೀತಿ ಇರಬೇಕು, ನನ್ನ ಜನ್ಮ ಯಾಕೆ, ನಾನು ಹುಟ್ಟಿದ ಯಾಕೆ ಎಂಬೆಲ್ಲ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅರ್ಥ ಆಯ್ತಾ? ಹಾಗೆ ಅಂತ ಇಲ್ಲಿ ಬಂದದಕ್ಕೆ ನಿಮಗೆ ತೊಂದರೆ ಆಗ್ಲಿಕ್ಕಿಲ್ಲ. ನಿಮ್ಮ ಇಷ್ಟಾರ್ಥ ಪ್ರಾರ್ಥನೆ ಯಾವುದೋ ಒಂದು ರೀತಿಯಲ್ಲಿ ನೆರವೇರಬಹುದು. ಇದು ನಿಮ್ಮ ನಂಬಿಕೆ. ಈ ಪ್ರಾರ್ಥನೆಗೆ ಪರಿಹಾರಕ್ಕೆಲ್ಲ ನಾನಿಲ್ಲ. ಆದ್ರೂ ಒಂದು ನಂಬಿ ಬಂದದಕ್ಕೆ ಒಂದು ಪ್ರಕೃತಿ ಹತ್ರ ಒಂದು ಏನೋ ಒಂದು ಸಹಾಯ ಸಿಕ್ಕಬಹುದು ಅಂತೇಳಿ ನನ್ನ ಒಂದು ನಂಬಿಕೆ, ಆತ್ಮವಿಶ್ವಾಸ ಹೇಳ್ತೇನೆ. ಖಂಡಿತವಾಗಿ ಪ್ರತಿಯೊಬ್ಬರಿ ಈ ಮಣ್ಣಿಗೆ ಬಂದು ಕಾಲಿಟ್ಟು ನಮಸ್ಕಾರ ಮಾಡಿ ಹೋದ್ರೆ ತನ್ನಿಂದ ತಾನಾಗಿ ಅವನ ಜೀವನದಲ್ಲಿ ಒಳಿತ ಆಗ್ತದೆ ಎಂಬ ಸತ್ಯದ ಅರಿವು ನನಗುಂಟು. ನಿಮ್ಮ ಪ್ರಾರ್ಥನೆ ಏನುಂಟು ಅಲ್ಲಿ ಯಜ್ಞದ ಪ್ರಾರ್ಥನೆ ಮಾಡಿ, ಶಿವನಿಂದ ಅಭಿಷೇಕ ಮಾಡಿ, ಒಳ್ಳೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಹೇಳಿ, ಒಳಗೆಯಿಂದ ಬೊಬ್ಬೆ ಹಾಕಿಲ್ಲ, ಬಾಯಿ ಬಿಟ್ಟಲ್ಲ, ಮನಸ್ಸಿನ ಒಳಗಿನಿಂದ ಹೇಳಿ. ತನ್ನಿಂತಾನಾಗಿ ಅದಕ್ಕೆ ಉತ್ತರ ಸಿಗ್ತದೆ. ಇಷ್ಟೇ ಹೇಳ್ಬೋದು. ಎಲ್ಲರನ್ನು ಕಾಪಾಡುವ ಸ್ಥಳ ಇದು. ಎಲ್ಲರಿಗೆ ಒಳ್ಳೆ ಜ್ಞಾನವನ್ನು ಉಪದೇಶ ಮಾಡೋ ಸ್ಥಳ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳೋ ಸ್ಥಳ ಇದು. ಇದರಲ್ಲಿ ಎರಡು ಮಾತೇ ಇಲ್ಲ. ಕಾರಣ ಏನಂದ್ರೆ ನಮಗೆ ಯಾವುದೇ ರೀತಿಯ ಆಸೆಗಳು ಇಲ್ಲ ಇಲ್ಲಿ. ನೀವು ಒಂದಾಗಬೇಕೆಂಬ ಆಸೆ ಇಲ್ಲ, ನೀವು ಕಾಣಿಕೆ ಕೊಟ್ಟಾಗಬೇಕೆಂಬ ಆಸೆ ಇಲ್ಲ, ನೀವು ನಮ್ಮನ್ನು ಬೆಳೆಸ್ಬೇಕೆಂಬ ಆಸೆ ಇಲ್ಲ. ಈ ಪ್ರಪಂಚಕ್ಕೆ ನಮ್ಮನ್ನು ಯಾರೊಬ್ಬ ಕರ್ಕೊಂಡು ಬಂದಿದ್ದಾನೋ ಅವನೇ ನೋಡಿಕೊಳ್ತಾನೆ ಎಂಬ ನಂಬಿಕೆ. ಈ ಪ್ರಪಂಚಕ್ಕೆ ಯಾರೊಬ್ಬ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ, ಕಾರಣಕ್ಕೆ ಕರ್ಕೊಂಡು ಬಂದಿದ್ದಾನಲ್ಲ, ಅವನೇ ನೋಡಿಕೊಳ್ತಾರೆ ಎಂಬ ನಂಬಿಕೆ, ದೃಢವಾದ ನಂಬಿಕೆ. ಆ ನಂಬಿಕೆ ಇದ್ದರೆ ಉಂಟಲ್ವ ಎಲ್ಲವೂ ಮುಗೀತು. ನಿಮ್ಮ ಹೆಸರೇನು? ಪುಟ್ಟಮಾದಪ್ಪ. ಏನ್ ಮಾಡಿದ್ರಿ ನೀವು? ತಾವು ಹೇಳಿದ್ರಿ ನಮ್ಮ ಬಗ್ಗೆನೆ ನಾವು ಯೋಚನೆ ಮಾಡ್ಬೇಕು, ನಮ್ಮ ಅಭಿವೃದ್ಧಿಗೆ ನಾವು ಚಿಂತನೆ ಮಾಡ್ಬೇಕು, ನಮ್ಮ ಆರೋಗ್ಯವಾಗಿರ್ಬೇಕಾದ್ರೆ ನಾವು ಯೋಚನೆ ಮಾಡ್ಕೋಬೇಕು. ಇದೆಲ್ಲ ಸರಿ. ನನಗೆ ಇನ್ನೊಂದು ನಿಮ್ಮನ್ನು ಕೇಳಬೇಕು ಅನ್ಸುತ್ತೆ. ಈ ದೇಶದಲ್ಲಿ ಕೆಟ್ಟ ಅಧಿಕಾರಿಗಳು, ಕೆಟ್ಟ ರಾಜಕಾರಣಿಗಳು ಉಟ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ದಯಮಾಡಿ ಎರಡು ಮಾತು ಹೇಳ್ಬೇಕು. ಪ್ರಪಂಚ ಸೃಷ್ಟಿಯಾಗುವಾಗಲೇ ದೇವರು ಮತ್ತು ರಾಕ್ಷಸರ ಸೃಷ್ಟಿಯಾಗಿದ್ದಾರೆ. ದೇವರು ಇರುವಾಗಲೇ ರಾಕ್ಷಸ ಇದ್ರು. ಯಾಕೆ ಇದ್ರು? ದೇವರು ಇರುವಾಗಲೇ ರಾಕ್ಷಸರಿದ್ರಲ್ಲ, ಯಾಕೆ ಇದ್ರು? ದೇವರು ಇರುವಾಗ ರಾಕ್ಷಸರು ಇರಬಾರ್ದಲ್ಲ. ಈ ಕೆಟ್ಟ ಪ್ರಪಂಚ ಅಂತ ಹೇಳ್ತೇನೆ. ಅಮೃತ ಸಿಗುವ ಮುಂಚೆ ವಿಷದಾನೆ ಸಿಕ್ಕಿದ್ರು. ಕೆಟ್ಟವರು ಇದ್ದಾನೆ ಒಳ್ಳೆಯವರು ಯಾರು ಅಂತ ಗೊತ್ತಾಗುದು. ಕೆಟ್ಟವರಿಗೆ ಮತ್ತು ಒಳ್ಳೆಯವರಿದ್ದಾನೆ ಹೋರಾಟ. ಕೆಟ್ಟದ್ದು ನಡಿಬೇಕಲ್ಲ. ಕೆಟ್ಟದ್ದು ನಡೆದು ಈ ಕೆಟ್ಟದೆಲ್ಲ ತನ್ನಿಂತಾನಾಗಿ ಅಳಿದು ಹೋಗುವ ಒಂದು ಒಳ್ಳೆಯದು ಎಂಬುದು ತನ್ನಿಗೆ ಕಾಣ್ತದೆ. ಅಲ್ಲ ಸುಲಭದಲ್ಲಿ ಕಾಣುದಿಲ್ಲ. ದೇವರು ರಾಕ್ಷಸ ಹೌದಾ? ಒಂದಕ್ಕೊಂದು ಒಪೋಸಿಟ್ ಹೌದಾ ಈ ಪ್ರಪಂಚದಲ್ಲಿ? ಈಗ ಒಂದು ಕೆಟ್ಟದ್ದು ಅಂತ ಇಲ್ಲದ್ರೆ ನಿಮಗೆ ಒಳ್ಳೇದು ಅಂತ ಹೇಗೆ ಗೊತ್ತಾಗುದು ಅಂತ ಕೇಳುದು. ಕೆಟ್ಟದ್ದು ಬೇಕು. ಆ ಕೆಟ್ಟದನ್ನು ಸೃಷ್ಟಿ ಮಾಡಿದ್ದು ದೇವರೇ. ಜಯ ವಿಜಯರು ದ್ವಾರಪಾಲಕರಾಗಿದ್ರು. ಯಾವುದೋ ಒಂದು ವಿಷಯಕ್ಕೆ ಶಾಪಗ್ರಸ್ತರಾಗಿ ಕೆಟ್ಟವರಾಗಿ ಭೂಮಿಯಲ್ಲಿ ಹುಟ್ಟಿ ಬಂದ್ರು, ರಾಕ್ಷಸರಾಗಿ. ಅವರು ಯಾಕೆ ಬಂದ್ರು? ಕೆಟ್ಟವರು ಬಂದ್ರೆ ಆ ಭಗವಂತ ಬರ್ತಾನೆ ಅಂತ ಅಲ್ವಾ? ಅವನು ಭಗವಂತನ ಒಟ್ಟಿಗೆ ಇದ್ದವ, ಅಷ್ಟು ಶಕ್ತಿಶಾಲಿ. ಆದ ಕಾರಣ ಈ ಪ್ರಪಂಚದಲ್ಲಿ ಭಯಂಕರ ಶಕ್ತಿಶಾಲಿಯಾದ ರಾಕ್ಷಸರಾದರು. ಯಾರಿಂದಲೂ ಅವರನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಭಗವಂತನೇ ಬರ್ಬೇಕು ಭೂಮಿಗೆ. ಆಗ ಭಗವಂತ ಬರ್ಬೇಕು ಅಂತಂದ್ರೆ ಕೆಟ್ಟವರು ಬೇಕಲ್ಲ. ಧರ್ಮ ಸಂಸ್ಥಾಪನ ಅಂತ ಒಂದು ಮಾತಲ್ವ ಗೀತೆ, ಸಂಭವಾಮಿ ಯುಗೆ ಯುಗೆ ಅಂತ. ಅದನ್ನೇ ಹೇಳುದು ನಾನು. ಎಲ್ಲವೂ ನಾವು ನೆನೆಸುದು, ನಾವು ಕೆಟ್ಟವರು, ನಾವು ಒಳ್ಳೆಯವರು, ಅವ ಕೆಟ್ಟವ, ಇವ ಒಳ್ಳೆವ, ಅವನಿಂದ ಹಾಗೆ ಆಯ್ತು, ಇವನಿಂದ ಹೀಗೆ ಆಯ್ತು ಅಂತ ಇಲ್ಲ. ಇದು ದೈವ ಸಿದ್ಧಾಂತ.
ಎಷ್ಟು ಜನ ಕೆಟ್ಟವರು ಇರ್ಬೇಕು, ಎಷ್ಟು ಜನ ಒಳ್ಳೆಯವರು ಇರ್ಬೇಕು. ಈ ಒಳ್ಳೇದು ಕೆಟ್ಟದ ನಡುವೆ ಯಾವತ್ತೂ ಹೊರಟಾಗ್ತಾನೆ ಇರ್ಬೇಕು. ಈ ಕೃಷ್ಣ ಪರಮಾತ್ಮ ಇರುವಾಗ ಮಾತ್ರ ಯುದ್ಧ ಆಗ್ಲಿಲ್ಲ, ಈಗ ಸಹ ಯುದ್ಧ ಆಗ್ತಾ ಉಂಟಲ್ಲ, ಈಗ ಸಹ ರಕ್ತ ಬೀಳ್ತಾ ಉಂಟಲ್ಲ. ಗಡಿ ಪ್ರದೇಶದಲ್ಲೆಲ್ಲ ಒಂದೊಂದು ದೇಶಕ್ಕೆಲ್ಲ ಅನೇಕ ರೀತಿ ಯುದ್ಧ, ಬಾಂಬ್ ಗಿಂಬೆಲ್ಲ ಹೋಗ್ತಾ ಉಂಟಲ್ಲ. ಆಗ ದೇವರಿರುವಾಗಲೇ ಯುದ್ಧ ಆಗಿದಲ್ಲ, ದೇವರಿರುವಾಗಲೇ ಎಷ್ಟೋ ಜನಕ್ಕೆ ರಕ್ತ ಸುದ್ದಿರಲ್ಲ. ಖಂಡಿತವಾಗಿ ಅಲ್ವಾ? ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತೇವ್ರೆ. ಇಲ್ಲಿ ನಮ್ಮದೇನಿಲ್ಲ, ನಾವು ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದಷ್ಟೇ, ಕೊನೆಗೆ ಸಿಗುವ ಉತ್ತರ ಅಷ್ಟೇ. ಸತ್ಯ ಗೊತ್ತಿದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ನಮಗೆ ಸತ್ಯ ಗೊತ್ತಿದ್ರು ಕಣ್ಣ ಮುಂದೆ ಈಗ ಒಂದು ಜ್ಞಾನಿ ಗೊತ್ತಾಗ್ತದೆ, ನಾಳೆ ಒಬ್ಬ ಇಷ್ಟು 2 ದಿನದಲ್ಲಿ ಇವನದು ಡೆತ್ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಅರ್ಥ ಆಗ್ತದೆ ನಿಮಗೆ? ಆ ವಿಷಯ ಮುಂಚಿತವಾಗಿ ಹೇಳಿದ್ರೆ ಅಲ್ಲಿ ಅನೇಕ ಅನಾಹುತಗಳು ಉಂಟಾಗುವುದು, ಅನೇಕ ರೀತಿಯ ಅನಾಹುತಗಳು ಉಂಟಾಗುವುದು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಹೇಳದಿದ್ದ ಅದನ್ನು ಅನುಭವಿಸುವಂತ ಶಕ್ತಿ ಬರ್ತದೆ. ಅರ್ಥ ಆಯ್ತಾ? ಮೆಂಟಲ್ ಕೂಡ ಆಗ್ತದೆ. ಈಗ ಒಂದು ಹೆಂಡತಿ ಹತ್ರ ಹೇಳುದು, ನಾಳೆ ನಿನ್ನ ಗಂಡ ಹೀಗೆ 2 ದಿವಸ ಹೀಗೆ ಆಗ್ತದೆ ಅಂತೇಳಿ. ಆ 2 ದಿವಸದಲ್ಲಿ ಅವಳ ಸ್ಥಿತಿ ಉಂಟಲ್ವಾ, ಎಲ್ಲಿಗೆ ಹೋಗ್ಬೇಕಾದ್ರೆ ಹೋಗಿ ಮುಟ್ಟಬಹುದು. ಅವಳನ್ನೇ ಸುಸೈಡ್ ಮಾಡಿಕೊಳ್ಬಹುದು, ಬೇಡಪ್ಪ ಅಂತ ನೋಡ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಆಗಬೇಕು ಅಂತ ವಿಧಿ, ಅವನ ವಿಧಿಯ ಮುಗೀತಲ್ಲಿಗೆ, ಅದು ಹೇಳುವಂತ ವಿಚಾರ ಅಲ್ಲ. ಬುದ್ಧನ ಹತ್ರ ಬಂದು ಕೇಳುದಿಲ್ವಾ, ತಾವು ಮಗುವನ್ನು ಕರ್ಕೊಂಡು ಬಂದು ಬಲ್ಕಿಸಿಕೊಡಿ ಅಂತೇಳಿ. ಬುದ್ಧ ಏನ್ ಹೇಳ್ತಾನೆ, ಸಾವಿಲ್ಲದ ಮನೆಯಿಂದ ಒಂದು ಸಾಸಿವೆ ತಗೊಡುವ ಅಂತೇಳಿ. ನೋಡುವಾಗ ಎಲ್ಲರ ಮನೆಯಲ್ಲಿ ಸಾವು ಉಂಟೆಂಬ ಅರಿವಾಗ್ತದೆ. ಈಗ ನಿಮ್ಗೆ ಗೊತ್ತಾಯ್ತಾ ಇದು ಶಾಶ್ವತ ಅಂತೇಳಿ. ಇದನ್ನು ಕೇಳ್ಬೇಡ, ಬಿಟ್ಟು. ಹಾಗೆ ಆದ್ರಿಂದಾನೆ ಮುಂದಿನ ಜನ್ಮಕ್ಕೆ ಹೋಗುದು, ಆತ್ಮದ ಆಸೆಯನ್ನು ಮುಗಿಸುದು. ಈಗ ಈ ಆತ್ಮಕ್ಕೆ ಭಯಂಕರ ಆಸೆ ಇರ್ತದೆ, ಒಂದು ಆಸೆ. ಅರ್ಥ ಆಯ್ತಲ್ಲ? ಏನು ಆಸೆ ಇರ್ತದೆ? ಅವರ ಸ್ಥಿತಿಗೆ ತಕ್ಕವಾಗಿ ಆಸೆ ಇರ್ತದೆ. ಒಂದು ಯೌವನದಲ್ಲಿ ಮದುವೆ ಆಗಿರುವುದಿಲ್ಲ. ಅರ್ಥ ಆಯ್ತಾ? ಯಾವ್ದಾವ್ದೋ ರೀತಿಯಲ್ಲಿ ಮದುವೆ ಆಗದೆ ಮುಂದೆ ಹೋಗಿ ಯಾವ್ದು ರೀತಿ ಮದುವೆ ಆಗದೆ ಹೋಗ್ತಾ ಇಟ್ಕೊಳ್ಳಿ ಜೀವನ. ಆಗ ಒಳಗೊಂದು ಆಸೆ ಇರ್ತದೆ. ಆ ಆಸೆಯನ್ನು ನಾವು ಅನುಭವಿಸಬೇಕು ಅಂತ ನಾವು ಪುನಃ ಒಂದು ಜನ್ಮವನ್ನು ತೆಗೆದು ಆಗಬೇಕು. ಅದು ಒಳಗೆದ್ದು ಹೋಗ್ಬೇಕು. ಅರ್ಥ ಆಗ್ತದೆ? ಹಾಗೆ ಪ್ರತಿ ಒಂದು ರೀತಿಯಲ್ಲಿ ಆಸೆ ಇರ್ತದೆ. ಜ್ಞಾನಿಗಳಿಗೊಂದು ಆಸೆ ಇರ್ತದೆ, ಈ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡ್ಬೇಕು, 4 ಜನ ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅವರಿಗೆ ಆಗ್ತಾ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅದು ಅಡೆತಡೆ ಬರ್ತಾ ಉಂಟು ಅಂತ ಹೇಳುವಾಗ ಅದು ಮುಂದಿನ ಜನ್ಮಕ್ಕೆ ಅದೇ ಪ್ರಯಾಣ ಮಾಡಿ ಉಂಟಲ್ಲ, ಅದು ಬೈ ಭಕ್ತರಿಂದ ಮಾಡ್ತದೆ. ಆಗ ಅದಕ್ಕೆ ಇನ್ನಷ್ಟು ಶಕ್ತಿ ಜಾಸ್ತಿ ಆಯ್ತು, ಪವರ್ ಜಾಸ್ತಿ ಆಯ್ತು. ಹೆಂಗಿಂದಲೇ ಬರ್ತದೆ ಅದು ಅಂತ ಹೇಳುದು. 60 ವರ್ಷದಲ್ಲಿ ಒಂದು ಮಾಡೋ ಕೆಲಸಕ್ಕೂ ಒಂದು 20 ವರ್ಷದಲ್ಲಿ ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇಲ್ವಾ? ಆ 20 ವರ್ಷದಲ್ಲಿ ಅವನ ದೇವರ ಕೆಲಸ, ಪೂಜೆ ಪುರಸ್ಕಾರ, ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ ಅಂತೇಳಿ ಅದು ಅವನ ನಿಜ ಸ್ಥಿತಿಯ, ಅದು ಅವನ ಪೂರ್ವಜನ್ಮದ ಸ್ಥಿತಿ ಅಲ್ವಾ? ಅಲ್ಲಿಂದಾನೆ ಕಂಟಿನ್ಯೂ ಆಯ್ತದ್ದು. ಅರ್ಥ ಆಗ್ತದ ನಿಮಗೆ? ಎಲ್ಲ ಅರ್ಥ ಮಾಡಿಕೊಂಡ್ರೆ ಜೀವನ ಉಂಟಲ್ವಾ ಮುಗಿಯಿತು ಅಂತ ಹೇಳಿದ್ರು, ಬೇರೆ ಎಂತದ್ದು ಇಲ್ಲ ಇಲ್ಲಿ. 2.5 ಗಂಟೆ ಸಿನಿಮಾ, ಒಂದು ಸಿನಿಮಾ. ಅರ್ಥ ಆಯ್ತಲ್ವಾ? 80 ವರ್ಷ, 90 ವರ್ಷ, 120 ವರ್ಷ ಮನುಷ್ಯನ ಆಯುಷ್. ಅರ್ಥ ಆಯ್ತಲ್ವಾ? 2.5 ಗಂಟೆಯಲ್ಲಿ ಎಲ್ಲವನ್ನು ತೋರಿಸಿ ಬಿಡ್ತಾರೆ. ಹೀಗೆ ಹುಟ್ಟಿದ, ಹೀಗೆ ಬೆಳೆದ, ಹೀಗೆ ಆಯ್ತು, ಹೀಗೆ ಆಯ್ತು, ಹೀಗೆ ಆಯ್ತು ಅಂತ. ಇದೆಲ್ಲ ತಕ್ಕೊಂದು ಟೈಮ್. 2.5 ಗಂಟೆಯಲ್ಲಿ ಎಲ್ಲ ಮುಗಿಬೇಕು, 3 ಗಂಟೆ ಒಳಗೆ ಮುಗಿಬೇಕು ಅಂತೇಳಿ. ಅದೇ ಈ 180 ವರ್ಷದ ಪಿಕ್ಚರ್ ಹೆಸರೇನು ಗೊತ್ತುಂಟಾ? 120 ವರ್ಷ, 180 ವರ್ಷ, 80 ವರ್ಷ ಒಬ್ಬ ಮನುಷ್ಯನ ಆಯುಷ್ಯ ಉಂಟಲ್ವಾ? ಈ ಪಿಕ್ಚರ್ನ ಹೆಸರೇನು ಗೊತ್ತುಂಟ? ಜೀವನ ಅಂತ. ಆ ಪಿಕ್ಚರ್ಗೆ ಅಲ್ಲೆಲ್ಲ ಹೆಸರು ಚೇಂಜ್ ಆಗ್ತಾ ಇರ್ತದೆ. ಮನುಷ್ಯನ ಜೀವನದ ಪಿಕ್ಚರ್ ಚೇಂಜ್ ಆಗುದಿಲ್ಲ. ಅಲ್ಲೇ ಟೈಮಿಂಗ್ಸ್ ಗೊತ್ತಿಲ್ಲ, ಎಷ್ಟು ಟೈಮಲ್ಲಿ ಇದು ಇಂಟರ್ವ್ಯಾಲ್ ಆಗ್ತದೆ, ಎಷ್ಟು ಟೈಮಲ್ಲಿ ನಾವು ಹೊರಗೆ ಬರ್ಬೋದು ಪಿಕ್ಚರ್ ಬಿಟ್ಟು ಅಂತ ಹೇಳಿ. ನೋ ಟೈಮಿಂಗ್ಸ್ ಅಲ್ವಾ? ಏನು ಅರ್ಥ ಆಗ್ತಾ ನಿಮಗೆ? ಅರ್ಥ ಆಯ್ತಾ ನಿಮಗೆ? ಟೈಮಿಂಗ್ಸ್ ಉಂಟಾ? ಸಿನಿಮಾದಲ್ಲ ಟೈಮಿಂಗ್ಸ್ ಉಂಟು.
ಇಷ್ಟು ಗಂಟೆ ಮುಗಿಸಿ ಆಗಬೇಕು. ಇದನ್ನು ತಿಳಿದುಕೊಳ್ಳಿ ಹೇಳುದು ನಾನು. ಮನುಷ್ಯನ ಜೀವನದಲ್ಲಿ ಟೈಮಿಂಗ್ಸ್ ಎಂಬುದು ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ. ನಿಮಗೆ ಒಳ್ಳೆ ಸಮಯ ಅಂತ ಹೇಳಿರ್ತಾರೆ ಒಬ್ರು, ಇದು ಒಳ್ಳೆ ಸಮಯ, ಈ ಸಮಯದಲ್ಲೇ ಮಾಡಿ ಅಂತೇಳಿ. ಆ ಸಮಯದಲ್ಲಿ ಮಾಡಿದ್ದೇ ಫೈಯರ್ ಅಂತ ಏನ್ ಮಾಡುದು? ಯಾವ ಸಮಯದಲ್ಲಿ ಆಗಬೇಕು ಅಂತ ಉಂಟು, ಆ ಭಗವಂತನ ಇಚ್ಛೆ ಉಂಟು, ಆ ಸಮಯದಲ್ಲಿ ಮಾಡಿ, ನಿಮಗೆ ಒಳ್ಳೇದೇ ಆಗ್ತದೆ. ಗೊತ್ತಾಯ್ತಾ?